ಇದು ಪೇಂಟ್ ಸರ್, ಇದು ಅಂದ್ರೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಬರುತ್ತೆ ಕ್ಯಾಲ್ಸಿಕೋಡಾ ಅಂತ. ಇದೆಲ್ಲ ಟೆಂಪ್ಲೇಟ್ ಕ್ರಿಯೇಟ್ ಮಾಡಿರ್ತೀವಿ. ಆ ಟೆಂಪ್ಲೇಟ್ ನ ಪ್ಲೇಸ್ ಮಾಡಿ ಅದ್ರ ಪಿಒ ಬದಲು ಈ ತರ ಇಂಪ್ರೆಷನ್ಸ್ ತರ್ತೀವಿ. ಇಂಪ್ರೆಷನ್ಸ್ ಬಂದ್ಮೇಲೆ ಅದ್ರ ಮೇಲೆ ಪೇಂಟ್ ಮಾಡಿ. ನೀವು ಆಲ್ಮೋಸ್ಟ್ ಬೀಡಿಂಗ್ ತಗೊಂಡಿದ್ದೀರಾ. ಬೀಡಿಂಗ್ ಮಧ್ಯದಲ್ಲಿ ಗ್ಲಾಸ್ ಒಂದು ಗ್ಲಾಸ್ ಇಂಟಿಗ್ರೇಷನ್ ಆಗಿದೆ. ರಾಫ್ಟರ್ ಇಂಟಿಗ್ರೇಷನ್ ಮಾಡಿದ್ವಿ. ರಾಫ್ಟರ್ ಅಲ್ಲಿ ವುಡನ್ ಪ್ಯಾಟರ್ನ್ ಇಲ್ಲ, ಪ್ಯಾಟರ್ನ್ ಇಲ್ಲ, ಗ್ರೇ ಪ್ಯಾಟರ್ನ್ ಗೆ ಹೋಗಿದ್ವಿ. ಲೋಟಸ್ ಡಿಸೈನ್ ಅಲ್ಲಿ ಸೇನ್ಸ್ ಹೋಗಿದ್ದೀವಿ. ಮೇಡೆ ಬಂದು ಏನಿಲ್ಲ, ಜಸ್ಟ್ ಲ್ಯಾಮಿನೇಟೆಡ್ ಪ್ಯಾನಲ್ ಅದು ಗ್ರೂ ಮಾಡಿದ್ವಿ. ಅಂಡ್ ದೆನ್ ಮೇಡೆ ಬಂದಾಗ ಚಕ್ರ ಸರ್. ಸೊ ತರ ಶ್ರೀ ಚಕ್ರವನ್ನು ಮೇಡೆ ಗ್ಲಾಸ್ ಅಲ್ಲೇ ನಾವು ಮಾಡಿ ಹಾಕಿರೋದು. ಮಂಡಲ ಡಿಸೈನ್ ಅಂತ. ಎಸ್ ಎಸ್, ಮಂಡಲ ಡಿಸೈನ್. ಲೇಟೆಸ್ಟ್ ಗ್ರೇ ಅಲ್ಲಿ ಹೋಗಿದ್ದೀವಿ. ಇದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಬ್ಲಾಕ್ ಕಲರ್ ಹ್ಯಾಂಡಲ್ಸ್, ಬ್ಲಾಕ್ ಕಲರ್ ನಾಬ್ಸ್ ಸರ್, ಅದು ರನ್ ಮಾಡ್ಕೊಂಡಿದ್ದೀವಿ. ಅಗೇನ್ ಇಲ್ಲೂ ಒಂದು ಡಿಸೈನ್ ನಾವು ಬ್ರೇಕ್ ಮಾಡೋಕ್ಕೋಸ್ಕರ ಇಲ್ಲಿ ಟಿಂಟೆಡ್ ಗ್ಲಾಸ್ ಹೋಗಿದ್ದೀವಿ. ಸೊ ಟಿಂಟೆಡ್ ಗ್ಲಾಸ್ ಆಲ್ರೆಡಿ ಬಂದು ಮತ್ತೆ ಪ್ರೊಫೈಲ್ ಶಟರ್ ಇರುತ್ತೆ ಸರ್. ಎಕ್ಸಿಸ್ಟಿಂಗ್ ಒಂದು ಆಲ್ರೆಡಿ ಬಿಲ್ಡರ್ ಕಡೆ ನಿಶಿ ಒಂದು ಓಪನ್ ಯೂನಿಟ್ ಸಣ್ಣ ಜಾಗದ ಆಫ್ ಸೈಟ್ ಇತ್ತು. ಸೊ ಅದನ್ನು ಈ ತರ ಯುಟಿಲೈಸ್ ಮಾಡಬಹುದು ಅಂತ ಹೇಳಿ ಈ ತರ ರನ್ ಮಾಡ್ಕೊಂಡಿವಿ. ಅಂದ್ರೆ ನೆಸ್ಥೆಟಿಕ್ ಪರ್ಪಸ್ಗೆ ಕೆಲವೊಂದು ಓಪನ್ ಯೂನಿಟ್ಸ್ ಕೊಟ್ಟಿದ್ದೀವಿ, ಒಂದು ಕೆಲವೊಂದು ಈ ತರ ಶಟರ್ ತರ ಕೊಟ್ಟಿದ್ದೀವಿ ಸರ್. ಇದಕ್ಕೂ ಹ್ಯಾಂಡಲ್ ಬಂದು ನಾವು ಪ್ರೊಫೈಲ್ ಹ್ಯಾಂಡಲ್ಗೆ ಹೋಗಿದ್ದೀವಿ ಸರ್. ಹ್ಯಾಂಡಲ್ ವಾಲ್ಯೂಟ್ ರನ್ ಮಾಡ್ಕೊಂಡು ಒಂದು ಸೆಮಿ ಟಾಯ್ಲೆಟ್ ಕೊಟ್ಟಿದ್ದೀವಿ. ಲಾಫ್ಟ್ ತಗೊಂಡಾಗ ಎಂಟು ಎಂಟ್ ಸರ್, ಫುಲ್ ಯು ಶೇಪ್ ಲಾಫ್ಟ್ ತಗೊಂಡಿದ್ವಿ. ಸೊ ಸ್ಟೋರೇಜ್ ಏನೇ ಇತ್ತು ಅಂದ್ರೆ ಫುಲ್ ಅಕಾಮಡೇಟ್ ಆಗುತ್ತೆ ಸರ್. ಇಲ್ಲಿ ಈ ತರ ನಾವು ವಾರ್ಡ್ರೋಬ್ ಮಾಡ್ತೀವಿ ಅಂದಾಗ ಫಾರ್ ಶೋರ್ ಇದು ನಾವು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಲೇಬೇಕಾಗುತ್ತೆ. ಟಫನ್ ಮಾಡ್ತೀರಾ. ಆಮೇಲೆ ಇನ್ನೊಂದು ಸಿಂಗಲ್ ಗ್ಲಾಸ್ ಇರುತ್ತೆ, ಸ್ಯಾಂಡ್ವಿಚ್ ಏನಾದ್ರು ಮಾಡ್ತೀರಾ ಸರ್? ಸ್ಯಾಂಡ್ವಿಚ್ ಇರುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ನಿಮಗೆ ಬಂದು ಗ್ಲಾಸ್ ಇರುತ್ತೆ. ಇದೇ ನಾವು ಇಲ್ಲಿ ಹಿಂಭಾಗ ನೋಡಿದಾಗ ಹಿಂಭಾಗ ಬಂದು ನಾವು ಪ್ಲೈ ಹಾಕಿರ್ತೀವಿ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರ ಆಲ್ರೆಡಿ ತಮ್ನೆಲಲ್ಲಿ ಆ್ಯಂಡ್ ಹೈಲೈಟಲ್ಲೆಲ್ಲ ನೋಡಿರ್ತೀರ ಈ ಮನೆ ಎಷ್ಟು ಎಕ್ಸೆಪ್ಷನಲ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಒಂದು ಕ್ಲಾಸಿ ಮನೆ ಬೇಕು, ಕ್ಲಾಸಿ ಇಂಟೀರಿಯರ್ ಇರಬೇಕು ಅಂತಂದರೆ ಡೆಫಿನೆಟ್ಲಿ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ. ಸೊ ಈ ಮನೆಯನ್ನು ಎಷ್ಟು ಕ್ಲಾಸಿಯಾಗಿ ರೆಡಿ ಮಾಡಿರೋವಂಥವ್ರು ನಮ್ಮ ವಿವಾ ಡಿಸೈನರ್ ಅಂತ ಹೇಳ್ಬೋದು. ಅದು ಕೂಡ ಒಂದು ಬೆಸ್ಟ್ ಬಜೆಟಲ್ಲಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಗುಡ್ ಸರ್. ಎಸ್ ಸರ್. ತುಂಬ ದಿನ ಆಗೋಯ್ತು ಬರಲಿಲ್ಲ ನಮ್ಮ ಚಾನೆಲ್ಗೆ. ಬಟ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್. ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ ಸರ್, ನಾವು ಒಂದು 13 ಲ್ಯಾಕಲ್ಲಿ ಈ ಎಂಟೈರ್ ಮನೆನ ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ನೋಡ್ತಾ ಇದ್ರೆ ತುಂಬಾ ಎಲಿಗೆಂಟ್ ಆಗಿ ಬಂದಿದೆ, ಕ್ಲಾಸಿಯಾಗಿ ಬಂದಿದೆ ಅಂತ ಹೇಳ್ಬೋದು. ಹೆವಿ ಕಲರ್ಸ್ ಯೂಸ್ ಮಾಡಿಲ್ಲ, ಎಲ್ಲ ಸಟಲ್ ಕಲರ್ಸ್ಗಳು. ಸೊ ಈ ಮನೆ ಅಂತ ಬಂದಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ್ಯಂಡ್ ಕ್ಲೈಂಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಸರ್? ಸರ್ ಮೇನ್ಲಿ ಇಲ್ಲಿ ನೋಡಿದ್ರೆ ಮಾಡರ್ನ್ ಥೀಮಾಗೆ ತೊಗೊಂಡೋಗಿದ್ದೀವಿ. ನೀವು ಹೇಳಿದಂಗೆ ಕಲರ್ ಪ್ಯಾಟರ್ನ್ಸ್ ಅಂದರೆ ಯಾವುದೋ ನಿಮ್ಗೆ ತುಂಬ ಬ್ರೈಟ್ ಅನ್ನೋದು ಅನ್ಸಕ್ಕೆ ಹೋಗಲ್ಲ, ಸಟಲ್ ಇರುತ್ತೆ. ಸಟಲ್ ಜೊತೆಗೆ ತೊಗೊಂಡೋದಾಗ ಏನಾಗುತ್ತೆ, ನೀವು ಒಂದು ಕಾಮ್ ಅನ್ನೋದು ಫುಲ್ ಟೋಟಲ್ ಮನೆಗೆ ಬಂದಿದೆ ಸರ್. ಅದು ಓಕೆ ಓಕೆ. ಆಲ್ಮೋಸ್ಟ್ ಸ್ಪೆಷಲ್ ಕಲರ್ಸ್ಗಳನ್ನು ಯೂಸ್ ಮಾಡಿ ಟೋಟಲಿ ಸರ್. ಆ ಸ್ಪೆಷಲ್ ಕಲರ್ಸ್ ಅಂದರೆ ಏನು ಇಂಗ್ಲೀಷ್ ಮತ್ತು ಫ್ರೆಂಚ್ ಕಲರ್ಸ್ ಅಂತೀವಿ. ಸೊ ಆ ಕಾನ್ಸೆಪ್ಟ್ನೇ ತೊಗೊಂಡು ರನ್ ಮಾಡ್ಕೊಂಡು ಹೋಗಿರುತ್ತೆ ಸರ್. ಎಲ್ಲಿದ್ದೀವಿ ಸರ್? ಕ್ಲೈಂಟ್ ನೇಮ್ ತಿಳ್ಕೊಬೋದು? ಹಾಂ ಸರ್, ಆರಾನಗರದಲ್ಲಿ ಸರ್. ನಾವು ಶ್ರೇಯಸ್ ಸರ್ ಅಂತ. ಶ್ರೇಯಸ್ ಸರ್ ಅಂತ ಹೇಳ್ಬಿಟ್ಟು. ಎಷ್ಟು ರೂಮ್ಸ್ ಇದೆ, ಏನೇನು ಮಾಡಿದ್ದೀರಿ ಮನೆ ಸರ್? ಇಲ್ಲಿ 3 BHK ಇದು. ಸೊ 3 BHK ಫ್ಲಾಟ್ ಇಂಟೀರಿಯರ್ಸ್ ಇದು. ಸೊ ಇಲ್ಲಿ ಟೋಟಲ್ ಆಗಿ ಎಂಡ್ ಟು ಎಂಡ್ ವರ್ಕ್ ಮಾಡಿದ್ದೀವಿ. ಅಂದರೆ ಕಾಟ್ಸು, ವಾರ್ಡ್ರೋಬ್, ಕಿಚನ್ಸು, ಟಿವಿ ಯೂನಿಟ್, ಫಾಲ್ಸಿಂಗ್. ಸೊ ಈ ಥರ ಎಂಡ್ ಟು ಎಂಡ್ ವರ್ಕ್ ನಾವಿಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ವಿ ಸರ್. ಎಂಡ್ ಟು ಎಂಡ್ ಮಾಡಿದ್ದೀವಿ. ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊಂಡ್ರಿ ಅಂತ ತಿಳ್ಕೊಬೋದು? 30 to 35 ಡೇಸ್ ಆಗಿದೆ ಸರ್. 30 to 35. ಆ್ಯಂಡ್ ಇನ್ನೊಂದು, ನಾನು ನಿಮ್ಮ ಇಂಟೀರಿಯರ್ ಮುಂಚೆನೂ ನೋಡ್ಕೊಂಡು ಬಂದಿರೋ ಪ್ರಕಾರ ಸೊ ಏನಾಗುತ್ತೆ ಅಂತಂದ್ರೆ ಇದಕ್ಕೆ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 20 lakh ವರೆಗೂ ಹೋಗ್ಬೋದಿತ್ತು. ಬಟ್ ಯು ಫಿನಿಶ್ಡ್ ಇಟ್ ಇನ್ 13 lakh. ಅದು ಹೇಗೆ ಸಾಧ್ಯ ಆಯಿತು ಸರ್? ಆ 13 lakh ಅಲ್ಲಿ ಹೇಗೆ ನೀವು ಫಿನಿಶ್? ಸರ್ ಬೇಸಿಕ್ಲಿ ಹಿಂಗಿರ್ತಾರೆ, ನಾವು ಮೆಟೀರಿಯಲ್ ಯಾವ್ದು ಚೂಸ್ ಮಾಡ್ತೀವಿ. ಸೊ ಮೆಟೀರಿಯಲ್ ಯಾವ ಥರ ಹಾಕಿದ್ರೆ ನಮಗೆ ಎಕನಾಮಿಕಲ್ ವರ್ಕ್ ಆಗುತ್ತೆ, ಇದನ್ನ ನಾವೇನು ಕೊಟೇಷನ್ಸ್ ಅಲ್ಲಿ ರನ್ ಮಾಡ್ತೀವಿ. ಸೊ ಅದು ರನ್ ಮಾಡಿ ಕಸ್ಟಮರ್ಸ್ ಬಜೆಟ್ ಯಾವ ಥರ ಇದೆ, ಅದು ನಾವು ಯಾವ ಥರ ಪ್ಲಾನ್ ಮಾಡ್ಬೋದು ಅನ್ನೋದು ನಮ್ಮ ಬ್ಯಾಕ್ ಎಂಡ್ ಟೀಮ್ ವರ್ಕ್ ಮಾಡಿ ಅದು ಪ್ಲೇಸ್ ಮಾಡಿದಾಗ. ಸೊ ಫಾರ್ ಎಕ್ಸಾಂಪಲ್ ಅಕ್ರಿಲಿಕ್ ಕಿಚನೇ ತೊಗೊಬೇಕು ಅಂತಲೂ ಇಲ್ಲ. ಸೊ ಕಿಚನ್ ನಾವು ಹೈ ಗ್ಲಾಸಿಗೆ ಹೋಗ್ಬೋದು, ವೆರಿ ನಿಮ್ಗೆ ಅದೇ ಫಿನಿಶ್ ಸಿಗುತ್ತೆ. ಸೊ ಈ ಥರ ಒಂದು ಕಂಪರೇಟಿವ್ ಹೋಗ್ಬೋದು. ಮೇಲೆ ನೀವು ಫ್ಲೋ ಟು ಸೀಲಿಂಗ್ ಇದಕ್ಕೆಲ್ಲ ಹೋದಾಗ, ವಾರ್ಡ್ರೋಬ್ಸ್ ಹೋದಾಗ ಗ್ಲಾಸ್ನ ಇಂಪ್ಲಿಮೆಂಟ್ ಜಾಸ್ತಿ ಮಾಡ್ಬೋದು. ಗ್ಲಾಸ್ ಬದಲು ಸ್ವಲ್ಪ ನಾವು ಲ್ಯಾಮಿನೇಟೆಡ್ ವಿತ್ ಪ್ಲೈಬೋರ್ಡ್ಸ್ ಆ ಥರ ಹೋದ್ರೆ ಸ್ವಲ್ಪ ರೆಡ್ಯೂಸ್ ಆಗುತ್ತೆ. ಸೊ ಈ ಥರ ಒಂದೊಂದು ಐಟಮ್ನ ಪರ್ಟಿಕ್ಯುಲರ್ ಆ ಥರ ತೊಗೊಂಡು ಹೋಗ್ಬೋದು. ಫಿನಿಶ್ ಒಂದೇ ಥರ ಬೇಕು, ಬಟ್ ಅದಕ್ಕೆ ಒಂದು ಆಲ್ಟರ್ನೇಟಿವ್ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ಕರೆಕ್ಟ್ ಆಗುತ್ತೆ. ಸೊ ಈ ರೀತಿ ಪ್ಲಾನ್ ಮಾಡಿದಾಗ, ಮುಂಚೆನೇ ಪ್ಲಾನ್ ಮಾಡಿದ್ರೆ ಕ್ರಿಯೇಟೆಡ್ ಇನ್ ನಮ್ಮ ಬಜೆಟ್ ಮಾಡ್ಬೋದು ಪರ್ಫೆಕ್ಟ್ ಆಗಿ. ಓಕೆ, ಸೂಪರ್ ಅಂತ ಹೇಳ್ಬೋದು. ನಾನು ನಿಮಗೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡೋದಕ್ಕೆ ಹೇಳ್ತೀನಿ. ಯಾಕಂತಂದ್ರೆ ತುಂಬಾ ಐಟಮ್ಸ್ಗಳಿದೆ. ನೀವು ನಿಮ್ಮ ಮನೆ ಕಟ್ಸ್ಬೇಕಾದ್ರೆ ಅಥವಾ ಅದಾದ್ಮೇಲೆ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ.
ಇರುತ್ತೆ. ಇಡೀ ಮನೆ ಇದೇ ರೀತಿ ಮಾಡ್ಕೊಳ್ತಿದ್ರಿ ಏನಂತೆ, ಕೆಲವೊಂದು ಪಾರ್ಟ್ಗಳನ್ನು ಕೂಡ ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ನಿಮ್ಮ ಮನೆಯಲ್ಲಿ. ಡೆಫಿನೆಟ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಅದೇ ಜೊತೆಯಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸರ್ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಶ್ಯೂರ್ ಸರ್. ಬನ್ನಿ ವೀಕ್ಷಕರೇ. ಅಭಿಷೇಕ್ ಸರ್, ಫಾಯರ್ ಇಂದ ಸ್ಟಾರ್ಟ್ ಮಾಡೋಣ. ಸರ್. ಸೊ ಮೇನ್ ಫಸ್ಟ್ ಲಿವಿಂಗ್ ಆಫ್ ದ ಇಯರ್ಸ್ ಅಂದ್ರೆ ಈ ಫಾಯರ್ ಏರಿಯಾ ನಂಗೆ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ PVC ಹೋಗಿದ್ದೀವಿ. ಇಲ್ಲಿ PVC ರಾಫ್ಟರ್ ಏನಕ್ಕೆ ತೊಗೊಂಡಿದ್ರು, ಮೇನ್ ಆಗಿ ಮೇಲ್ಗಡೆ ಸೀಲಿಂಗು PVC ಹೋಗಿದ್ವಿ ಸರ್. ಸೊ ಆ ಕಾಂಬಿನೇಷನ್ ರನ್ ಆಗಿ ತಗೊಂಡೋಗಿರೋದು. ಇಲ್ಲೊಂದು ಪ್ಲೇನ್ ವಾಲ್ ಬದಲು ತಗೊಂಡು ಟೆಕ್ಸ್ಚರ್ ಪೇಂಟಿಂಗ್ ಅಂತ ಹೋಗಿದ್ವಿ. ಸೊ ಇದು ಕ್ಯಾಲ್ಸಿ ಕೂಡ ಅಂತೀವಿ, ಅದನ್ನ ಇಲ್ಲಿ ಪ್ಲೇಸ್ ಅಪ್ ಆಗಿದೆ. ಅಂಡ್ ಟಾಪ್ ಅಂತ ಬಂದಾಗ ಇಲ್ಲಿ ಕ್ವಾಡ್ಸ್ ಹೋಗಿದ್ದಾರೆ ಸರ್. ಸೊ ಲ್ಯಾಮಿನೇಟ್ ಹೋಗಿ ಕ್ವಾಡ್ಸ್ ರನ್ ಆಗಿದೆ. ಅಂಡ್ ಅಲ್ಲಿ ಕೆಳಗಡೆ ಬಂದಾಗ ನಿಮಗೆ ಡ್ರಾವರ್ಸ್ ಆಸ್ ವೆಲ್ ಶಟರ್ ಹೋಗಿದ್ದೀವಿ. ಸೊ ಇದೊಂದು ಶೂರಾಗಿ ತರ ಯೂಸ್ ಮಾಡ್ಕೊಂಡು ಅಥವಾ ನೀವು ಮೇಲೆ ಒಂದು ಆರ್ಟಿಫ್ಯಾಕ್ಟ್ ಪ್ಲೇಸ್ ಮಾಡೋಕ್ಕೂ ಆಗುತ್ತೆ. ಸೊ 2 ಡ್ರಾವರ್ ಕೊಟ್ಟಿವಿ, ಅಂದ್ರೆ ಶಟರ್ ರನ್ ಆಗಿದೆ. ಶಟರ್ಗೂ ಬಂದ ಹತ್ರ ವೇರ್ ವೆಂಟ್ ಕೊಟ್ಟಿದ್ದೀವಿ. ಸೊ ಏನೋ ಶೂಸ್ ಎಲ್ಲ ನೀವು ಪ್ಲೇಸ್ ಮಾಡಿದಾಗ ಫೋಲ್ಸ್ ಮೇಲೆ ಏನು ಬರಬಾರ್ದು ಅಂತ ಇದರ ಪ್ಲಾನ್ ಮಾಡ್ಕೊಂಡಿವಿ ಸರ್. ಇದು ಆಕ್ಚುಲಿ ಕ್ಯಾಫೆಚಿನೋ ಕಲರ್ ಅಲ್ವಾ ಸರ್? ಎಸ್ ಸರ್. ಅದರ ಬಟ್ ಸ್ವಲ್ಪ ಮ್ಯಾಟ್ ಫಿನಿಶ್ ಅಲ್ಲಿ ಹೋಗಿದೆ, ಗ್ಲಾಸಿ ಯಾವುದಿಲ್ಲ, ಮ್ಯಾಟ್ ಫಿನಿಶ್ ಅಲ್ಲಿ ಬ್ಲಂಟ್ ಆಗಿ ಹೋಗಿರೋದು ಸರ್ ಇದು. ಓಕೆ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ ಎಸ್ ಸರ್, ತುಂಬಾ ಎಲಿಗೆಂಟ್ ಆಗಿ ಬಂದಿದೆ. ಇದು ಆಕ್ಚುಲಿ ನಾನು ವಾಲ್ ಪೇಪರ್ ಅಂತ ಅನ್ಕೊಂಡೆ. ಇದು ನಾಟ್ ವಾಲ್ ಪೇಪರ್, ಇದು ಒಂದು ಪೇಂಟ್ ಸರ್. ಇದು ಅಂದ್ರೆ ಏಷ್ಯನ್ ಪೇಂಟ್ಸ್ ಅಲ್ಲಿ ಬರುತ್ತೆ ಕ್ಯಾಲ್ಸಿ ಕೋಡ ಅಂತ. ಇದೆಲ್ಲ ಟೆಂಪ್ಲೇಟ್ ಕ್ರಿಯೇಟ್ ಮಾಡಿರ್ತೀವಿ. ಆ ಟೆಂಪ್ಲೇಟ್ ನ ಪ್ಲೇಸ್ ಮಾಡಿ ಅದ್ರ POP ಬದಲು ಈ ತರ ಇಂಪ್ರೆಷನ್ಸ್ ತರ್ತೀವಿ. ಇಂಪ್ರೆಷನ್ಸ್ ಬಂದ್ಮೇಲೆ ಅದ್ರ ಮೇಲೆ ಪೇಂಟ್ ಮಾಡೋದು ಸರ್. ಸೊ ಆ ತರ ಕಾಂಬಿನೇಷನ್. ಆಮೇಲೆ ಇನ್ನೊಂದು ಇಷ್ಟ ಆಗಿದೆ ಏನಂತಂದ್ರೆ, ಯೂಶುವಲಿ ನೀವು ಇಲ್ಲಿ ವುಡನ್ ಪ್ಯಾಟರ್ನ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಿ, ಬಟ್ ನಾಟ್ ಹಿಯರ್. ಡಿಸೈನ್ ಬ್ರೇಕ್ ಆಯ್ತು, ಬ್ರೇಕ್ ಮಾಡಿ ನಾವು ಕಾಂಟ್ರಾಸ್ಟ್ ಪ್ಲಾನ್ ಮಾಡ್ಕೊಂಡು. ಸೂಪರ್. ನೆಕ್ಸ್ಟ್ ಈ ಕಡೆ ಬಂದ್ರೆ ನೆಕ್ಸ್ಟ್ ಲಿವಿಂಗ್ ನೋಡಬಹುದು. ಫಾಲ್ ಸೀಲಿಂಗ್ ಅಲ್ಲಿ 2 ತರ ತಗೊಂಡಿದೀವಿ. ಐಲ್ಯಾಂಡ್ ಮತ್ತೆ ಪೆರಿಫರಲ್ ಏನ್ ಬರುತ್ತೆ POP ಗೆ ಹೋಗಿದೀವಿ. ಅದು ಬಿಟ್ಟು ಸೆಂಟರ್ ಪಾರ್ಟ್ ಏನ್ ಟ್ರೂ ಸೀಲಿಂಗ್ ಬರ್ತಲ್ಲ, ಟ್ರೂ ಸೀಲಿಂಗ್ ಬದಲು ಮತ್ತೆ PVC ರಾಫ್ಟರ್ ಮಾಡ್ಕೊಂಡಿದೀವಿ. ಸೊ PVC ರಾಫ್ಟರ್ ಬೇರೆ ಎಕ್ಸ್ಟರ್ನಲ್ ಪರ್ಪಸ್ ಗಳ ಅಥವಾ ಇಂಟರ್ನಲ್ ಪರ್ಪಸ್ ಅಲ್ಲಿ ಯೂಸ್ ಮಾಡಬಹುದು ಸರ್. ಅದು ಕಾಂಬಿನೇಷನ್ ರನ್ ಮಾಡಬಹುದು. ವೆರಿ ನೈಸ್. ಬನ್ನಿ ಟಿವಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಸೈಜ್ ಹೇಳಿ ನನಗೆ. ಇದು ಫುಲ್ ಲಾರ್ಜ್ ಟಿವಿ ಹೋಗಿದೆ ಸರ್. ಅಂದ್ರೆ ಆಲ್ಮೋಸ್ಟ್ ವಿಡ್ತ್ ತಗೊಂಡಾಗ ನಿಮ್ಗೆ ಮೋರ್ ದನ್ 10 feet ಬರುತ್ತೆ. ಹೈಟು ಅಷ್ಟೇ. ನಮ್ಮ ಫ್ಲೋರ್ ಟು ಸೀಲಿಂಗ್ ರನ್ ಮಾಡ್ಕೊಂಡು. ಸೊ ಎಂಡ್ ಟು ಎಂಡ್, ಯಾಕಂದ್ರೆ ಒಂದು ಫುಲ್ ವಾಲ್ ಇತ್ತು, ಆ ವಾಲ್ ಫುಲ್ ನಾವು ಅಕಾಮಡೇಟ್ ಮಾಡ್ಕೊಂಡಿದ್ದೀವಿ. ಇದು ಕಾಂಪೋನೆಂಟ್ಸ್ ಬ್ರೇಕ್ ಡೌನ್ ಮಾಡಬೇಕಾದ್ರೆ ಒಂದು ಟಾಲ್ ಯೂನಿಟ್ ರನ್ ಆಗಿದೆ. ಟಾಲ್ ಯೂನಿಟ್ ಜೊತೆ ಸೆಮಿ ಟಾಲ್ ಯೂನಿಟ್ ಹೋಗಿದ್ದೀವಿ. ಈ ಸೆಮಿ ಟಾಲ್ ಯೂನಿಟ್ ಅಲ್ಲಿ ಮೇನ್ ಆಗಿ ನೀವೇನಾದ್ರು ಆರ್ಟಿಫ್ಯಾಕ್ಟ್ ಡಿಸ್ಪ್ಲೇ ಮಾಡೋಕೋಸ್ಕರ ತಗೊಂಡ್ಬಿಡು. ಇದು ಬಂದು ನಿಮಗೆ ಸ್ಟೋರೇಜ್ ಪರ್ಪಸ್, ಎಂಟೈರ್ಲಿ ಸ್ಟೋರೇಜ್ ಪರ್ಪಸ್ಗಾಗಿ ವರ್ಕ್ ಆಗುತ್ತೆ ಇದು. ಅಂಡ್ ಇಲ್ಲಿಗೆ ಬಂದಾಗ ಸರ್ ಫುಲ್ ಡ್ರಾವರ್ಸ್. ಸೊ ಡ್ರಾವರ್ಸ್ ತಗೊಂಡಿದ್ದೀವಿ. ಆಸ್ ಯೂಶುವಲ್ ಇಲ್ಲಿ ಅಲ್ಯೂಮಿನಿಯಂ ಶೀಟ್ ಏನು ಕೊಡ್ತೀವಿ ಅಂದ್ರೆ ಸೊ ದಟ್ ನೀವೇನಾದ್ರು ಡಿಶ್ ಅದನ್ನ ಪ್ಲೇಸ್ ಮಾಡಿದಾಗ ನಿಮ್ಗೆ ಆಕ್ಸೆಸ್ ಆಗಕ್ಕಿರಬೇಕು. ಬ್ಯಾಕ್ ಬಂದಾಗ ಸರ್ ಹಿಂದ್ಗಡೆ ಬ್ಯಾಕ್ ಪ್ಯಾನಲ್ ನೀವು ನೋಡಬಹುದು 2 ಕಾಂಬಿನೇಷನ್ ರನ್ ಆಗಿದೆ. ಒಂದು ಸೇಮ್ ಅದೇ ಪೀಸ್ ರಾಫ್ಟರ್ ಅಲ್ಲಿ ತಗೊಂಡಿದ್ದೀವಿ. ಅದಕ್ಕಾಗಿ ಮ್ಯಾಚ್ ಆಗೋ ತರ ಬಂದು ಸ್ಟೋನ್ ಲ್ಯಾಮಿನೇಟ್ಸ್ ವಿತ್ ಟಿ ಸ್ಟ್ರಿಪ್ಸ್. ಸೊ ಇಲ್ಲಿ ನಿಮ್ದು ಪ್ಲಸ್ ನಿಮ್ಮ ಕ್ಲೈಂಟ್ ಇದಾರಲ್ಲ, ಅವ್ರದ್ದು ಟೇಸ್ಟ್ ಇದು ಮಾಡ್ಬೇಕು ಸರ್, ಪ್ರೈಸ್ ಮಾಡ್ಬೇಕು. ಯಾಕೆ ಗೊತ್ತಾ, ನಾನು ಲಾಸ್ಟ್ ಒಂದು 10-15 ವಿಡಿಯೋಸ್ ನೀವು ನೋಡಿದ್ರೆ ಸೇಮ್ ಟಿವಿ ಯೂನಿಟ್ಸ್ ಆಲ್ಮೋಸ್ಟ್ 90% ಪೀಪಲ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಸೇಮ್ ಟಿವಿ ಯೂನಿಟ್ಸ್ ಮಾಡ್ತಾ ಇದಾರೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಹಿಂದ್ಗಡೆ ಎಲ್ಲ ವುಡನ್ ರಾಪ್ಟರ್ಸ್ ಬರುತ್ತೆ, ಅದ್ರ ಮೇಲ್ಗಡೆ ಮಾರ್ಬಲ್ ಫಿನಿಶ್. ನಾನು ಎಲ್ಲರೂ ಹೇಳ್ತಾ ಇದ್ದೆ ನಿಮ್ಮಂತ ಕ್ಲೈಂಟ್ ಗಳಿಗೆ, ಸರ್ ಚೇಂಜ್ ಮಾಡಿ ಸರ್. ಸೊ ಫೈನಲಿ ಇಟ್ಸ್ ಹ್ಯಾಪನಿಂಗ್ ಅಂತ ಹೇಳ್ತೀನಿ. ಇದು ಚೇಂಜ್ ಆಗಿದೆ, ಡೆಫಿನೆಟ್ಲಿ ಚೇಂಜ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನೋಡಿ, ಇಲ್ಲಿ ನೀವು ಆಲ್ಮೋಸ್ಟ್ ಬೀಡಿಂಗ್ ತಗೊಂಡಿದ್ದೀರಾ. ಬೀಡಿಂಗ್ ಮಧ್ಯದಲ್ಲಿ ಗ್ಲಾಸ್ ಇಂಟಿಗ್ರೇಷನ್ ಆಗಿದೆ. ರಾಫ್ಟರ್ ಇಂಟಿಗ್ರೇಷನ್ ಮಾಡಿದ್ದೀವಿ. ರಾಫ್ಟರ್ ಅಲ್ಲಿ ವುಡನ್ ಪ್ಯಾಟರ್ನ್ ಇಲ್ಲ, ಗ್ರೇ ಪ್ಯಾಟರ್ನ್ ಗೆ ಹೋಗಿದೆ ಸರ್. ದಟ್ಸ್ ವೆರಿ ನೈಸ್. ಅಂಡ್ ದಿಸ್ ಥಿಂಗ್ ಅಂಡ್ ಅಗೇನ್ ಇಲ್ಲಿಗೆ ಟೆಕ್ಸ್ಚರ್ ಪೇಂಟಿಂಗ್ ಸರ್. ಸೊ ಅಗೇನ್ ಈ ಒಂದು ಪರ್ಟಿಕ್ಯುಲರ್ ಪೋರ್ಷನ್ ಆಫ್ ವಾಲ್ ಬಂದು ಪ್ಲೇನ್ ವಾಲ್ ಇತ್ತು. ಸೊ ಪ್ಲೇನ್ ವಾಲ್ ಹಾಗೆ ಬಿಡೋದು ಬೇಡ ಅಂತೇಳಿ ಇದನ್ನು ನಾವು ಟೆಕ್ಸ್ಚರ್ ಪೇಂಟಿಂಗ್ ಇದು ಆರ್ಕಿಕ್ ಕಾಂಕ್ರೀಟ್ ಅಂತೀವಿ. ಅಂದ್ರೆ ಒಂದು ಅನ್ಫಿನಿಶ್ಡ್ ಪ್ಲಾಸ್ಟರ್ಡ್ ವಾಲ್ ಯಾವ ತರ ಇರುತ್ತೆ, ಸೊ ಆ ತರ ಲುಕ್ ನಿಮ್ಗೆ ಸಿಗುತ್ತೆ. ಟೆಕ್ಸ್ಚರ್ ಫೀಲ್ ಹಾಗೆ ಇರುತ್ತೆ. ಇದು ತುಂಬಾ ಫೇಮಸ್ ಆಗ್ತಾ ಇದೆ. ಹೌದು ಸರ್, ಇವಾಗ ತುಂಬಾ ಆಗ್ತಿದೆ ಸರ್. ಅಂದ್ರೆ ಒಂದು ರಸ್ಟಿಕ್ ಫೀಲ್ ಬೇಕು ಅನ್ನೋರಿಗೆ, ಒಂದು ಬೋಲ್ಡ್ ಫೀಲ್ ಬೇಕು ಅಂತ ತಗೊಂಡು ಹೋದಾಗ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಮಾಡರ್ನ್ ಫಿನಿಶ್ ಅಲ್ಲಿ ಇದು ತುಂಬಾ ಮಾಡ್ತಿದ್ದಾರೆ ಸರ್. ಎಸ್, ವೆರಿ ನೈಸ್, ಸೂಪರ್. ಈ ವಾಲ್ ಇದು ಬಂದು ಸೋಫಾ ಬ್ಯಾಕ್ ವಾಲ್ ಸರ್. ಸೊ ಅಗೇನ್ ಸೋಫಾ ಬ್ಯಾಕ್ ವಾಲ್ ಅಂದ್ರೆ ಒಂದು ಹೈಲೈಟ್ ಏನಾದ್ರು ಕೊಡಲೇಬೇಕಾಗುತ್ತೆ. ಸೊ ವಾಲ್ ಪೇಪರ್ಸ್ ಟೆಕ್ಸ್ಚರ್ ಪೇಂಟಿಂಗ್ ಹೋಗೋದ್ ಬದಲು ಈ ತರ ನೀವು ಬೀಡಿಂಗ್ಸ್ ಅಲ್ಲೂ ಪ್ಲಾನ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಬೀಡಿಂಗ್ಸ್ ಅಂದ್ರೆ ಯಾವುದು ನಾವು ರೆಕ್ಟಾಂಗಲ್ ಸ್ಕ್ವೇರ್ಸ್ ಅಲ್ಲಿ ಹೋಗಬೇಕು ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬೀಡಿಂಗ್ ಅಂತ ಬಂದಾಗ ರೆಕ್ಟಾಂಗಲ್. ಸೊ ಇಲ್ಲಿ ಸೊ ಇದರಲ್ಲಿ ಬಂದು ಯು ಶೇಪ್, ಇನ್ವರ್ಟೆಡ್ ಯು. ಸೊ ಅದರ ಡಿಫರೆಂಟ್ ರನ್ ಮಾಡ್ಕೊಂಡು ಜಾಮೆಟ್ರಿಕ್ ಪ್ಯಾಟರ್ನ್ಸ್ ರನ್ ಮಾಡಿದ್ವಿ. ಸೊ ಇದನ್ನ ತಗೊಂಡು ಹೋಗಬಹುದು ಸರ್. ಓಕೆ. ಸೊ ಇದು ಕ್ಲೈಂಟ್ ಇನ್ಪುಟ್ ಅಥವಾ ನೀವು ಹೇಳಿ ಸರ್, ಎರಡು ಕಡೆ ಇಂಟ್ರಾಕ್ಷನ್ ಇರುತ್ತೆ. ಸೊ ಇಟ್ಸ್ ನಾಟ್ ಓನ್ಲಿ ದಟ್ ನಮ್ಮ ಡಿಸೈನರ್ ಕೊಡಬೇಕು ಅನ್ನೋದಿರಲ್ಲ. ಕಸ್ಟಮರ್ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅವ್ರದ್ದು ಒಂದು ಹತ್ರ ಬರಬೇಕು ಡಿಸೈನ್ ಅಂತ ಇರುತ್ತೆ. ಸೊ ಅದು ಪ್ಲಸ್ ನಮ್ಮ ಡಿಸೈನರ್ಸ್ ಒಂದು ನಾಲೆಜ್ ಇದೆ. ಕೆಲವೊಂದು ಕ್ಲೈಂಟ್ಗಳು ಸ್ವಲ್ಪ ಯೂನಿಕ್ ಡಿಸೈನ್ ಕೇಳ್ತಾರೆ. ಸೊ ಅದರ ಎರಡನ್ನೂ ನಾವು ಮಿಕ್ಸ್ ಮ್ಯಾಚ್ ಮಾಡಿದಾಗ ಈ ತರದೆಲ್ಲ ನಾವು ಅಚೀವ್ ಮಾಡ್ತೀವಿ. ವಿಚ್ ಮಟೀರಿಯಲ್, ಏನ್ ಮಟೀರಿಯಲ್ ಯೂಸ್ ಸರ್? ಇದು ಜನರಲಿ ನಿಮಗೆ HDHMR ಬೋರ್ಡ್ ಬರುತ್ತೆ, ಅಥವಾ ನಾವು ಎಕ್ಸ್ಟರ್ನಲ್ ಗ್ರೇಡ್ MDF ಅಂತ ಯೂಸ್ ಮಾಡ್ತೀವಿ. ಸೊ ಇದೆಲ್ಲ ಆನ್ ಸೈಟ್ ಕಟಿಂಗ್ ಆಗಿ ನಾವು ಪೇಸ್ಟ್ ಮಾಡ್ತೀವಿ. ಅಂಡ್ ದೆನ್ ಇದ್ರ ಮೇಲೆ ಬಂದು ಡ್ಯೂಕೋ ಪೇಂಟ್ ಅಥವಾ ಟೆಕ್ಸ್ಚರ್ ಪೇಂಟ್, ಎನಿಥಿಂಗ್ ಕ್ಯಾನ್ ಬಿ ಪ್ಲಾನ್. ವೆರಿ ನೈಸ್. ಎನಿ ಲೈಕ್ ಇದು ಬಿಟ್ಬಿಟ್ಟು ಫರ್ನಿಚರ್ ಲೇಔಟ್ ಇನ್ಪುಟ್ ಕೊಡೋದು, ಕರ್ಟನ್ ಇನ್ಪುಟ್ಸ್ ಆ ಥರ ಏನಾದರೂ ಮಾಡಿ ಸರ್ ಸ್ವಿಂಗ್ ನೀವು ನೋಡ್ಬೋದು. ಸೊ ಫರ್ನಿಚರ್ ಲೇಔಟಲ್ಲಿ ಸಿಂಕ್ ಒಂದು ನಾವು ಇಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಸೇಮ್ ನಮ್ಮದು RN ನಗರ್ ಸ್ಟುಡಿಯೋದಲ್ಲಿ ನೋಡಿದಿರಲ್ಲ, ಸೇಮ್ ಅದೇ ಅದೇ ಸ್ವಿಂಗ್ ಪ್ಯಾಟರ್ನ್ ಹೋಗಿದ್ದೀವಿ. ಹಾಗೇನೆ ಇದು ನಮ್ಮ ಸ್ಟುಡಿಯೋಲಿ ಇರೋ ಥರನೇ ರಿವರ್ಸಿಬಲ್ ಬರುತ್ತೆ. ಸೊ ಬ್ಯಾಕ್ ರೆಸ್ಟ್ ಏನಿರುತ್ತೆ ನೀವು ಎರಡೂ ಕಡೆಗೂ ಅದನ್ನ ಯೂಸ್ ಮಾಡ್ಬೋದು. ಗಿವನ್ ದಟ್ ಇದರಲ್ಲಿ ನಿಮಗೆ ಅತಂಗೋಡಿ ಟೈಲ್ಸ್ ಇರುತ್ತೆ ಆ್ಯಂಡ್ ದೆನ್ ಈ ಕೇನ್ ಇರುತ್ತೆ. ಸೊ ಸ್ವಲ್ಪ ಟ್ರೆಡಿಷನಲ್ ಒಂದು ಲುಕ್ಕು ಇಲ್ಲಿ ನಾವು ಅಚೀವ್ ಮಾಡ್ಕೊಂಡಿದ್ದೀವಿ. ಓಕೆ. ನಾವು ಆ ಕಡೆನೂ ಮುಖ ಮಾಡ್ಕೋಬಹುದು, ಈ ಕಡೆ ಮುಖ ಮಾಡ್ಕೋಬಹುದು. ದಿಸ್ ಇಸ್ ಇಂಪೋರ್ಟೆಡ್ ಅಲ್ವಾ? ಲೈಕ್ ಇಂಪೋರ್ಟೆಡ್ ಅಂದ್ರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ರೆಡಿ ಆಗಲ್ಲ ಅಂತ ಇಲ್ಲ. ಇದು ಬಂದು
ಡೆಲ್ಲಿ ಇಲ್ಲ ಸರ್, ಅಲ್ಲಿಂದನೇ ತರಿಸೋದು ನಾವೆಲ್ಲ ಕಸ್ಟಮರ್ಸ್ಗೂ. ಪ್ಲಸ್ ಮೇಜರ್ ಆಗಿ ಆಲ್ಮೋಸ್ಟ್ ನಾವು ಒಂದು 10 ಪ್ರಾಜೆಕ್ಟ್ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ಒಂದು 8 to 7 ಪ್ರಾಜೆಕ್ಟ್ಸ್ಗೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಅಂದರೆ ಕಸ್ಟಮರ್ ತೊಗೊಂತಿದ್ದೆ, ಯಾಕಂದ್ರೆ ಬಂದು ನಮ್ಮ ಎಕ್ಸ್ಪೆರಿಮೆಂಟ್ ಸೆಂಟರ್ ನೋಡಿರ್ತಾರೆ, ಇಷ್ಟಪಡ್ತಾರೆ. ತುಂಬ ಜನ ಇವಾಗ ಎಲ್ ಶೇಪ್ ಸೋಫಾ ಜೊತೆಗೆ ಈ ಥರ ಒಂದು ಸ್ವಿಂಗ್ ಹಾಕೊಂಡಾಗ್ಲೂ ನಿಮ್ಮ ಲಿವಿಂಗ್ ಏರಿಯಾ ಡಿಫ್ರೆಂಟ್ ಆಗಿ ಕಾಣುತ್ತೆ, ಚೆನ್ನಾಗಿರುತ್ತೆ, ಯೂಸ್ ಮಾಡೋಕೆ ನಿಮ್ಗೆ ಚೆನ್ನಾಗಿರುತ್ತೆ ಸರ್. ಏನು ಸೈಜ್ ಕೊಡ್ತೀರಾ ಇಲ್ಲಿ ಇದರಲ್ಲಿ ಸರ್? ಇದು ಬೇಸಿಕಲಿ ನಿಮಗೆ ಬರೋದು ಬಂದು 3.5 ಇರುತ್ತೆ ಸರ್ ವಿಡ್ತಲ್ಲಿ, ಆ್ಯಂಡ್ ಇದು ಬಂದು 21 ಇಂಚಸ್ ಇರುತ್ತೆ. ಸೊ ಅಗೇನ್ ಇದರಲ್ಲಿ ಏನಾದ್ರು ಕಸ್ಟಮೈಸೇಷನ್ಸ್ ಬೇಕು ಅಂದಾಗ ನಾವು ಅಲ್ಲಿ ಹೇಳಿ ಮಾಡಿ ತರಿಸ್ಕೊಡ್ತೀವಿ. ಆಪ್ಷನ್ ಇದೆಯಾ? ಆಪ್ಷನ್ ಇದೆ, ಎಸ್. ಓಕೆ, ನೈಸ್. ನಮ್ಮ ದೇವ್ರ ಮನೇಲಿ ಏನಾದರೂ ಇನ್ಪುಟ್ ಇದೆ ನಿಮ್ಮದು? ಅಂದರೆ ಓಡ ಯೂನಿಟ್ಸ್ ಮಾಡಿದ್ದೀವಿ. ಎಕ್ಸ್ಟರ್ನಲ್ ಆಚೆರೋದೆಲ್ಲ ಬಂದು ಲೈಕ್ ಬಿಲ್ಡರ್ಸ್ ಕಡೆಯಿಂದ ಬಂದಿರೋದು. ಓಕೆ. ಇಂಟರ್ನಲ್ ಬಂದಾಗ ಡ್ರಾವರ್ಸ್ ಕೊಟ್ಟಿದ್ದೀವಿ. ಸೊ ಇದು ಮಗ ಹಾಗೆ ನಿಮಗೆ ನಾರ್ಮಲ್ ಸಿ ಎನ್ ಸಿ ಹೋಗಿಲ್ಲ, ಎಲ್ಲ ಕಡೆ ಜಸ್ಟ್ ಒಂದು ಟೋಟಲ್ ಉದ್ದಕ್ಕೆ ಸಿ ಎನ್ ಸಿ ಕೊಟ್ಟಿರ್ತೀವಿ. ಬಟ್ ಇಲ್ಲಿ ಲೋಟಸ್ ಡಿಸೈನಲ್ಲಿ ಸಿ ಎನ್ ಸಿ ಹೋಗಿದ್ದೀವಿ. ಮೇಡೆ ಬಂದು ಏನಿಲ್ಲ, ಜಸ್ಟ್ ಲ್ಯಾಮಿನೇಟೆಡ್ ಪ್ಯಾನಲ್ಲು ಅದು ಗ್ರೂ ಮಾಡಿದ್ವಿ. ಆ್ಯಂಡ್ ದೆನ್ ಮೇಡೆ ಬಂದಾಗ ಚಕ್ರ ಸರ್. ಸೊ ಥರ ಶ್ರೀ ಚಕ್ರವನ್ನು ಮೇಡೆ ಗ್ಲಾಸಲ್ಲೇ ನಾವು ಮಾಡಿ ಹಾಕಿರೋದು. ಮಂಡಲ ಡಿಸೈನ್ ಅಂತ. ಎಸ್ ಎಸ್, ಮಂಡಲ ಡಿಸೈನ್ ಸರ್. ಸೊ ಆ ಥರ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಈ ಲೋಟಸ್ ಮಾಡಿದಿರಲ್ಲ, ಇದು ಮಟೀರಿಯಲ್ ಏನು, ಯಾವ ಮಟೀರಿಯಲ್ ಸರ್? ಇದು ಅಗೇನ್ ಎಕ್ಸ್ಟರ್ನಲ್ ಗ್ರೇಡ್ MDF ಬರುತ್ತೆ. ಸೊ ಟೋಟಲ್ ಆಗಿ CNC ಕಟ್ ಆಗಿ ಆ್ಯಂಡ್ ಡ್ಯೂಕೋ ಪೇಂಟ್ ಆಗುತ್ತೆ ಸರ್. ಡ್ಯೂಕೋ ಪೇಂಟ್ ಮಾಡಿರೋದು. ಕೆಳಗಡೆ ಒಂದು 2-3 ಡ್ರಾವರ್ಸ್ ಅಲ್ಲ? ಎಸ್ ಸರ್, ಜಸ್ಟ್ 2 ಡ್ರಾವರ್ಸ್, 2 ಕಡೆ ನಿಮಗೆ ಶಟರ್ಸ್, ಆ ಥರ ಪ್ಲಾನ್. ಬಟ್ ಕಲರ್ಸ್ ಇಲ್ಲಿ ಮನೇಲಿ ಹೈಲೈಟ್ ಮೇನ್ ಆಗಿ ಆ ಸಟಲ್ ಕಲರ್ ತಗೊಂಡು, ಫುಲ್ ಸಟಲ್ಡ್ ಕಲರ್. ಎಕ್ಸಾಕ್ಟ್ಲಿ. ಅಭಿಷೇಕ್ ಸರ್. ಎಸ್ ಸರ್. ಸೊ ಇವಾಗ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲಿ ಇದೆ ಸರ್. ನಾವು ಪೇರೆಂಟ್ಸ್ ಬೆಡ್ರೂಮ್ ಸರ್. ಸೊ ಅಗೇನ್ ಪೇರೆಂಟ್ಸ್ ಬೆಡ್ರೂಮ್ ನೋಡ್ಬೋದು ಸರ್. ಫಾಲ್ ಸೀಲಿಂಗ್ ನಾವು ಕರ್ವ್ ಸೀಲಿಂಗ್ಸ್ ಎಲ್ಲ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಅಂಡ್ ಅದೇ ಕಾನ್ಸೆಪ್ಟ್ನ ಮತ್ತೆ ನಾವು ಇಲ್ಲಿ ಟ್ರಿಮ್ಸ್ ಎಲ್ಲ ತಂದಿದ್ದೀವಿ. ಸೊ ಅದೇ ಕರ್ವ್ ಪ್ಯಾಟರ್ನ್ ರನ್ ಆಗುತ್ತೆ. ಅಂಡ್ ಇಂಟರ್ನಲ್ ಫುಲ್ ನಿಮ್ಗೆ ವಾಲ್ ಪೇಪರ್ ತೊಗೊಂಡೋಗಿ ಸರ್, ಎಂಟೈರ್ಲಿ ವಾಲ್ ಪೇಪರ್ ಇದೆ. ಅಂಡ್ ದೆನ್ ಹೆಡ್ ಬೋರ್ಡ್ ಇಲ್ಲಿ ಕೊಟ್ಟಿದ್ದೀವಿ. ಸೊ ಹೆಡ್ ಬೋರ್ಡು ಶೇಡು ಮತ್ತು ಈ ಕಾರ್ಡ್ ಶೇಡ್ ಎರಡೂ ನಾವು ವಾರ್ಡ್ರೋಬ್ಗೆ ಮ್ಯಾಚ್ ಮಾಡಿದ್ದೀವಿ. ಸೊ ದಟ್ ಎಲ್ಲ ನಿಮಗೆ ಫುಲ್ಲಿ ಟೋಟಲಿ ಬಂದು ಇದು ಫ್ಯಾಬ್ರಿಕ್ ಹೋಗುತ್ತೆ. ಜೊತೆಗೆ 2 ಸೈಡ್ ಟೇಬಲ್ಸು ಕೊಟ್ಟಿರ್ತೀವಿ. ಆ್ಯಂಡ್ ದೆನ್ ಕಾಟು ಸರ್. ಸೊ ಹಾಗೆ ಬಂದಾಗ ವಾರ್ಡ್ರೋಬ್ ನೋಡಿದಾಗ ಸರ್ ಎಲ್ ಶೇಪ್ ತೊಗೊಂಡಿದ್ದೀವಿ. ಸೊ ಫುಲ್ಲು ನಾವು ಕವರ್ ಮಾಡೋದು ಎಲ್ ಶೇಪೇ ತೊಗೊಂಡೋಗಿದ್ದೀವಿ. ಇದರಲ್ಲೂ ಸಟಲ್ ಕಲರ್ಸ್ ಹೋಗಿದ್ದೀವಿ, ಅಂದರೆ ಲೈಟ್ ಗ್ರೇ ಆ್ಯಂಡ್ ದೆನ್ ಬ್ಲೂ ಬಂದಾಗ ಸ್ವಲ್ಪ ನೇವಿ ಬ್ಲೂ ಥರ ತೊಗೊಂಡು ಅದು ಲೈಟೆಸ್ಟ್ ಶೇಡಲ್ಲಿ ಹೋಗಿದ್ದೀವಿ. ಓಕೆ, ಅದು ಮೇಲ್ಗಡೆ ಗ್ರೇನಾ? ಅದೇ ಹಾಂ, ಗ್ರೇ ಸರ್, ಇದು ಗ್ರೇ ಇದು. ಸೊ ಆ ಥರ ಅಂದರೆ ಲೈಟೆಸ್ಟ್ ಗ್ರೇಲಿ ಹೋಗಿದ್ದೀವಿ. ಇದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ಬ್ಲ್ಯಾಕ್ ಕಲರ್ ಹ್ಯಾಂಡಲ್ಸು, ಬ್ಲ್ಯಾಕ್ ಕಲರ್ ನಾಬ್ಸ್ ಸರ್, ಅದು ರನ್ ಮಾಡ್ಕೊಂಡಿದ್ದೀವಿ. ಅಗೇನ್ ಇಲ್ಲೂ ಒಂದು ಡಿಸೈನ್ ನಾವು ಬ್ರೇಕ್ ಮಾಡೋಕ್ಕೋಸ್ಕರ ಇಲ್ಲಿ ಟಿಂಟೆಡ್ ಗ್ಲಾಸ್ಗೆ ಹೋಗಿದ್ದೀವಿ. ಸೊ ಟಿಂಟೆಡ್ ಗ್ಲಾಸ್ ಆಲ್ರೆಡಿ ಬಂದು ಮತ್ತೆ ಪ್ರೊಫೈಲ್ ಶಟರ್ ಇರುತ್ತೆ. ಅಂಡ್ ಅಗೇನ್ ಇಲ್ಲಿ ಈ ಎಲ್ ಶೇಪ್ ಫುಲ್ ರನ್ ಆಗಿ ಬರುತ್ತೆ. ಸೊ ಸ್ಪೇಸ್ ಯುಟಿಲೈಸೇಷನ್ ಫುಲ್ ಆಗಿ ತೊಗೊಂಡಿದ್ದೀವಿ ನಾವು ಇದಕ್ಕೆ. ಜೊತೆಗೆ ಒಂದು ಡ್ರೆಸ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಡ್ರೆಸ್ಸರ್ ಏನ್ ಮಿರರ್ ಕೊಟ್ಟಿದ್ದೀವಿ, ಹಿಂಭಾಗ ಬಂದು ಸ್ಟೋರೇಜು ಸಿಗುತ್ತೆ. ಕೆಳಗಡೆ ಬಂದಾಗ ಚೆಸ್ಟ್ ಆಫ್ ಡ್ರಾವರ್ಸ್, 2 ಡ್ರಾವರ್ಸ್ ಕೊಟ್ಟಿದ್ದೀವಿ. ಅಂಡ್ ಮೇಡೆ ನೋಡಿದಾಗ ಫುಲ್ ನಿಮ್ ಲಾಫ್ಟ್ ಟೋಟಲ್ ಆಗಿ ಆಕ್ಸೆಸ್ ಆಗುತ್ತೆ. ಸೊ ಈ ತರ ಎಂಟೈರ್ಲಿ ಒಂದು ಸ್ಪೇಸ್ ಯುಟಿಲೈಸೇಷನ್ ವಾರ್ಡ್ರೋಬ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈ ತರ ಕಾರ್ನರ್ ಇದ್ದಾಗ ಆ ಕಾರ್ನರ್ ಸ್ಪೇಸ್ ಬಿಟ್ಬಿಡ್ತಾರೆ. ಬಿಟ್ಬಿಡ್ತಾರೆ ಸರ್, ಜಸ್ಟ್ ಒಂದು ಸ್ಟ್ರೈಟ್ ತಗೊಂಡ್ ಬಿಟ್ಟಿರ್ತಾರೆ. ಬಟ್ ನಾವಿಲ್ಲಿ ಎಂಟೈರ್ ಎಲ್ ಶೇಪ್ ನಾವು ಆಕ್ಸೆಸ್ ಮಾಡ್ಕೊಂಡಿದ್ದೀವಿ. ಅವಾಗ ನಮ್ಗೆ ಇಲ್ಲಿ ಜಾಗ ಉಳ್ಕೊಂಡು, ಇಲ್ಲಿ ಜಾಗ ಉಳ್ಕೊಳ್ಳುತ್ತೆ. ಪ್ಲಸ್ ಇದು ಓಡಾಡಕ್ಕೂ ನಮಗೆ ಕರೆಕ್ಟ್ ಆಗಿರುತ್ತೆ. ಪರ್ಫೆಕ್ಟ್. ಈಗ ಕ್ಲೈಂಟ್ ಬೇಕಂದ್ರೆ ಇಲ್ಲೊಂದು ವರ್ಕಿಂಗ್ ಮಾಡಬಹುದು ಸರ್. ಸ್ಟಡಿ ಯೂನಿಟ್ ಇರಬೇಕು, ಕ್ಲಾಪ್ ಹಾಕೋಬಹುದಲ್ವಾ ಸರ್? ಈಸಿಲಿ. ಸೂಪರ್ ಫೈನ್, ಚೆನ್ನಾಗಿದೆ. ಈ ಪೆರಿಫೆರಲ್ ಅಷ್ಟೇನಾ? ಹಾಂ ಸರ್, ಎಂಟೈರ್ ಪೆರಿಫೆರಲ್. ಬಟ್ ನಾವು ಅದನ್ನು ಕರ್ವ್ ಆಗಿ ತೊಗೊಂಡೋಗಿದ್ದೀವಿ ಸರ್. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅಂಡ್ ಇದು ದಿಸ್ ವಾಲ್ ಪೇಪರ್ ನೀವು ಹೊರಗಡೆ ಇದು ತೋರಿಸಿದ್ರಲ್ಲ ಸರ್? ಎಸ್ ಸರ್. ಏನದು ಕ್ಯಾಸಿಗೋಡ ಪೇಂಟಿಂಗ್, ಅದಕ್ಕೆ ಮ್ಯಾಚ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಸರ್. ಆ ಥರ ಒಂದು ಥೀಮ್ ಫುಲ್ ಆಗಿ ತೊಗೊಂಡೋಗಿದ್ದೀವಿ ಸರ್. ವೆರಿ ನೈಸ್. ಇವನ್ ನೀವು ಇದನ್ನ ಅಲ್ಲಿಗೆ ರಿಪ್ಲೇಸ್ ಮಾಡಬಹುದು ಬೇಕಾದ್ರೆ, ಬಟ್ ದಟ್ ಈಸ್ ಪರ್ಮನೆಂಟ್ ಅಲ್ವಾ ಸರ್? ಅದು ಪರ್ಮನೆಂಟ್ ಸರ್. ಅದು ವಾಷಬಲ್ ಇರುತ್ತೆ. ನಮ್ಗೆ ಏನಾದ್ರು ಇದಾದ್ರೂ ಜಸ್ಟ್ ನಾವು ಸ್ಪಾಂಜಲ್ಲಿ ಒರೆಸ್ಕೊಂಡ್ರು ವಾಷಬಲ್ ಬರುತ್ತೆ ಸರ್ ಅದು. ಬಟ್ ದೀಸ್ ಆರ್ ಆಲ್ ಟೆಂಪರರಿ ವಾಲ್ ಪೇಪರ್ಸ್ ಆರ್ ಟೆಂಪರರಿ. ಬಟ್ ಇದು ಸ್ವಲ್ಪ ಯೂನಿಕ್ ಡಿಸೈನ್ಸ್ ಗಳು ಸಿಗುತ್ತೆ. ದಟ್ಸ್ ವೆರಿ ನೈಸ್ ಅಂತ ಹೇಳ್ಬೋದು. ಸೊ ಈಗ ಎಂಟೈರ್ ಆಗಿ ಬೆಡ್ಸ್ ಎಲ್ಲ ನೀವೇ ಕ್ರಿಯೇಟ್ ಮಾಡ್ಕೊಟ್ಬಿಡ್ತೀವಿ? ಹೌದು ಸರ್, ಟೋಟಲ್ ನಾವು ಕ್ರಿಯೇಟ್ ಮಾಡ್ಕೊಂಡು ಅದು ಕಸ್ಟಮೈಸನ್ನು ಮಾಡ್ಕೊಡ್ತೀವಿ. ಯಾಕಂದ್ರೆ ಸ್ಟ್ಯಾಂಡರ್ಡ್ ಕಿಂಗ್ ಸೈಜ್, ಕ್ವೀನ್ ಸೈಜ್ ಬಿಟ್ಟು ಕಸ್ಟಮರ್ಸ್ಗೆ ಏನಾದ್ರು ಬೇರೆ ಡೈಮೆನ್ಷನ್ಸ್ ಅಲ್ಲಿ ಕಾಟ್ ಏನಾದ್ರು ಬೇಕು ಅಂದ್ರೂ ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಡ್ತೀವಿ ಸರ್. ಸೊ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಕೆಲವೊಂದ್ ಕಡೆ ನೋಡಿದ್ದೀನಿ, ಹಾಫ್ ರೌಂಡ್ಸ್, ಓವಲ್ ಡಿಸೈನ್, ಇವನ್ ರೌಂಡ್ ಡಿಸೈನ್ ವಿತ್ ಲೆವಿಟೇಟ್ ಡಿಸೈನ್, ಕೆಳಗಡೆ ಲೈಟ್ಸ್ ಇರುತ್ತೆ, ಅವೆಲ್ಲ ನೀವು ಮಾಡ್ತೀರಾ ಸರ್? ಹಾ ಸರ್, ಲೆವಿಟೇಟ್ ಎಲ್ಲ ಆಲ್ರೆಡಿ ಮಾಡಿದೀವಿ. ಕರ್ವ್ ಅಲ್ಲಿ ಇವಾಗ ಮಾಡ್ತಾ ಇದೀವಿ. ಸೊ ಇವಾಗ ತಲಗಟ್ಪುರದಲ್ಲಿ ಮಾಡ್ತಾ ಇದೀವಿ ಸರ್. ಅಲ್ಲಿ ಬಂದು ಕರ್ವ್ ತಗೊಂಡೋಗಿದ್ದೀವಿ. ಸೊ ಅವ್ರದಿನ ನೆನ್ನೆ ಗ್ರೂಪ್ ರಶ್ ಆಯ್ತು. ಸೊ ಮೇ ಬಿ ಒಂದು 1 week ಅಲ್ಲಿ ನಾವು ಅದನ್ನು ತೋರಿಸೋಣ ಸರ್ ನಮ್ಮ ವೀಕ್ಷಕರಿಗೆ. ಆಮೇಲೆ ಕೆಲವೊಂದು ಕಾಟ್ ಲಿಮಿಟೆಡ್ ಆಗೋ ತರ ಇರುತ್ತೆ. ಹೌದು, ನಾನು ಬೇಕಾದ್ರೆ ಇಮೇಜ್ ಹಾಕ್ಬಿಡ್ತೀನಿ, ಓಕೆನಾ? ಕೆಳಗಡೆ ಏನು ಕಾಣಿಸಲ್ಲ. ಹೌದು, ಅದು ಮಾಡಕ್ಕಾಗುತ್ತಾ? ಹಾ ಸರ್, ಮಾಡಕ್ಕಾಗುತ್ತೆ. ಅದು ಮಾಡಿದೀವಿ ಸರ್ ನಾವು. ಅದನ್ನ ಮಾಡಿದ್ದೀರಾ? ನಿಮ್ಮ ಚಾನಲ್ ಹಾಕಿದೀವಿ ಸರ್ ನಾವು ಅದನ್ನ. ಹೌದು, ಹಾಕಿದ್ದೀವಿ. ದಟ್ಸ್ ಆಲ್ಸೋ ಪಾಸಿಬಲ್. ಎಂಟೈರ್ಲಿ ಪಾಸಿಬಲ್ ಸರ್. ಓಕೆ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ಜಮಾನ ಸರ್, ಯಾರು ಏನು ಕೇಳ್ತಾರೆ ಹೇಳಕ್ಕೆ ಅದನ್ನ ನಾವು ನೋಡ್ಕೊಂಡು ಮಾಡ್ಕೊಳ್ಬೇಕು ಅಷ್ಟೇ. ಪ್ರಾಕ್ಟಿಕಲಿ ಮ್ಯಾಚ್ ಆಗುತ್ತಾ ನೋಡ್ತೀವಿ, ಮ್ಯಾಚ್ ಆಗುತ್ತಾ ನಾವು 100% ಮಾಡ್ಕೊಡ್ತೀವಿ. ನೈಸ್. ಬನ್ನಿ ಸರ್, ಈ ಕಡೆ ಸೈಡ್ ಅಲ್ಲಿ ಏನೋ ಮಾಡಿದ್ರೆ. ಇದಷ್ಟು ಒಂದು ಸ್ಟಡಿ ಟೇಬಲ್ ಇಲ್ಲಿ ತೊಗೊಂಡಿದ್ದೀವಿ ಸರ್. ಸೊ ಸ್ಟಡಿ ಟೇಬಲ್ ಅಂಡ್ ವಾಲ್ ಯೂನಿಟ್ ತೊಗೊಂಡಿದ್ದೀವಿ. ವಾಲ್ ಯೂನಿಟ್ ಅಗೇನ್ ನಿಮ್ಗೆ ಇದು ನಾವು ಹ್ಯಾಂಡಲ್ ಏನು ಕೊಟ್ಟಿಲ್ಲ. ಈ ಶಟರೇ ನಿಮಗೆ ಹ್ಯಾಂಡಲ್ ತರ ಆಕ್ಟ್ ಆಗುತ್ತೆ ಸರ್. ಓಕೆ, ಸೊ ಆ ಥರ ಪ್ಯಾಟರ್ನ್ ರನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಓಪನ್ ಇದು ಅಂಡ್ ಇಲ್ಲಿ ಓಪನ್ ಯೂನಿಟ್ ಇಲ್ಲಿ ಕೊಟ್ಟಿದ್ದೀವಿ. ಓಕೆ, ದಿಸ್ ಇಸ್ ಯೂನಿಕ್ ಐಡಿಯಾ ಸರ್. ಎಕ್ಸಾಕ್ಟ್ಲಿ. ಸೊ ಹ್ಯಾಂಡಲ್ಸ್ ಏನು ಬರಲ್ಲ, ಶಟರ್ ನಿಮ್ಗೆ ಈ ಥರ ಆಕ್ಟ್ ಆಗುತ್ತೆ ಸರ್. ಸೊ ಹ್ಯಾಂಡಲ್ ಥರ ಆಕ್ಟ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿದೆ. ಸೈಡ್ ಅಲ್ಲಿ ಒಂದು ಟಾಯ್ಲೆಟ್ ಕೊಟ್ಟಿದ್ದೀವಿ ಸರ್. ಓಕೆ, ದಿಸ್ ಇಸ್ ಪೇರೆಂಟ್ಸ್ ಬೆಡ್ರೂಮ್ ಅಲ್ಲ? ಪೇರೆಂಟ್ಸ್ ಬೆಡ್ರೂಮ್, ಎಸ್ ಸರ್.
ಸೊ ಕಿಚನ್ ಬರ್ತಾ ಇದ್ದೀವಿ ಸೊ ಇಲ್ಲೂ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಹೌದು ಅಂದರೆ ಡೈನಿಂಗ್ ಸ್ಪೇಸ್ ಸರ್. ಸೊ ಈ ಡೈನಿಂಗ್ ಸ್ಪೇಸಲ್ಲೂ ಜಸ್ಟ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಮೇಜರ್ ಲೈಟಿಂಗ್ ಫೋಕಸ್ ಇರಲಿ ಅಂತ ಹೇಳಿ ಲೈಟ್ಗೋಸ್ಕರ ಫಾಲ್ ಸೀಲಿಂಗ್ ತೊಗೊಂಡಿದ್ದೀವಿ. ಸೊ ಲೈಟಿಂಗ್ ಪರ್ಪಸ್ ಆಸ್ ವೆಲ್ ಎಸ್ಥೆಟಿಕ್ ಎರಡಕ್ಕೂ ಇದು ಹೆಲ್ಪ್ ಆಯ್ತು ನಮಗೆ. ಜೊತೆಗೆ ಇನ್ನೊಂದು ಕ್ರಾಕರಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಅಂದ್ರೆ ಕೆಳಗಡೆ ಬಂದಾಗ ನಿಮಗೆ ಡ್ರಾವರ್ಸು ವಿತ್ ಶಟರ್ಸ್ ಇರುತ್ತೆ. ಇದು ಫುಲ್ ನಿಮಗೆ ಎಚ್ ಪ್ರೊಫೈಲ್ ಹ್ಯಾಂಡಲ್ ಬರುತ್ತೆ. ಅಂಡ್ ದೆನ್ ಇಲ್ಲಿ ಮಿರರ್, ಟಿಂಟೆಡ್ ಮಿರರು. ಹಾಗೆ ಇಲ್ಲಿ ಯೂನಿಟ್ಸ್ ಕೊಟ್ಟಿದ್ದೀವಿ ಸರ್. ಟಾಲ್ ಯೂನಿಟ್ ಇದೆ, ವಾಲ್ ಯೂನಿಟ್ ಇದೆ. ಇದೆರಡಕ್ಕೂ ಬಂದು ನಾವು ಪ್ರೊಫೈಲ್ ಶಟರ್ ವಿತ್ ಬ್ಲಾಕ್ ಟೈಟರ್ ಗ್ಲಾಸ್ ಹೋಗಿದ್ದೀವಿ. ಸೊ ಈ ಥರ ಕಾಂಬಿನೇಷನ್ಸ್ ಎಂಟೈರ್ ರನ್ ಮಾಡ್ಕೊಂಡ್ರೆ ಸರ್. ಇದು ಪಿಂಕ್ ಪೀಚ್ ಸರ್ ಇದು ಕಲರ್ ಸರ್. ಸ್ವಲ್ಪ ಎರಡಕ್ಕೂ ಮಿಕ್ಸ್ ಮ್ಯಾಚ್ ಆಗಿ ಒಂದು ಮಧ್ಯಕ್ಕೆ ಇರೋದು ಕಲರ್ ಸರ್. ಆ ಥರದಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ದಟ್ಸ್ ವೆರಿ ಯೂನಿಕ್. ಎಕ್ಸಾಕ್ಟ್ಲಿ, ತುಂಬಾ ಚೆನ್ನಾಗಿದೆ. ಅಂಡ್ ಈ ಥರ ಪ್ರೊಫೈಲ್ ಮಾಡಬೇಕಾದ್ರೆ ಸೊ ಯಾವ ರೀತಿ ಮಾಡ್ತಾರೆ ಇದನ್ನ ನಂಗೆ ಸ್ವಲ್ಪ ಸರ್ ಇದು ಹೇಗೆ ಮಾಡ್ತೀವಿ ಅಂದ್ರೆ ನಾವು ಫಾಲ್ಸಿಂಗ್ ಏನು ಬೋರ್ಡ್ ಹಾಕ್ತೀವಲ್ಲ ಸರ್, ಆ ಬೋರ್ಡಲ್ಲೇ ನಾವು ಅದನ್ನ ಗ್ರೂಮ್ ಮಾಡಿ ತೊಗೊಂಡಿರ್ತೀವಿ. ಗ್ರೂಮ್ ಮಾಡಿ ಪ್ರೊಫೈಲ್ ಅಲ್ಲಿ ಹಾಕಿ ಫಿಕ್ಸ್ ಮಾಡಿರ್ತೀವಿ. ಸೊ ಆ ಥರ ರನ್ ಆಗುತ್ತೆ ಸರ್ ಇದು. ಸೂಪರ್ ನೈಸ್. ಆಮೇಲೆ ಇದೇನಿದು ಇಲ್ಲಿ ಸರ್ ಎಕ್ಸಿಸ್ಟಿಂಗ್ ಒಂದು ಆಲ್ರೆಡಿ ಬಿಲ್ಡರ್ ಕಡೆ ನಿಶಿ ಒಂದು ಓಪನ್ ಯೂನಿಟ್ ಸಣ್ಣ ಜಾಗದ ಆಫ್ ಸೈಟ್ ಇತ್ತು. ಸೊ ಅದನ್ನು ಈ ಥರ ಯುಟಿಲೈಸ್ ಮಾಡ್ಬೋದು ಅಂತ ಹೇಳಿ ಈ ಥರ ರನ್ ಮಾಡ್ಕೊಂಡಿವಿ. ಅಂದ್ರೆ ನೆಸ್ಥೆಟಿಕ್ ಪರ್ಪಸ್ಗೆ ಕೆಲವೊಂದು ಓಪನ್ ಯೂನಿಟ್ಸ್ ಕೊಟ್ಟಿದ್ದೀವಿ, ಒಂದು ಕೆಲವೊಂದು ಈ ಥರ ಶಟರ್ ಥರ ಕೊಟ್ಟಿವಿ ಸರ್. ಸೊ ಈ ಥರ ನಾವು ರನ್ ಮಾಡಿದಾಗ ಒಂದು ಸ್ಪೇಸ್ ನಾವು ಯುಟಿಲೈಸ್ ಮಾಡೋಕ್ಕೋಸ್ಕರ ಅದು ರನ್ ಮಾಡಿದ್ರೆ ಸರ್ ಯೂನಿಕ್ ಆಗಿರಲಿ ಅಂತ. ಸುಮ್ಮನೆ ಬಿಡೋ ಬದಲು ಈ ಥರ ಒಂದು ಕಾರ್ನರ್ ಇದು ಹಾಕ್ಬಿಟ್ಟು ಹೌದು ಸರ್, ಒಂದು ಬಾಕ್ಸ್ ಇರೋದ್ ಬದಲು ಈ ಥರ ಒಂದು ಅನ್ನೋದು ಹಾಕೊಂಡಿದ್ದೀವಿ. ಸೊ ಆ ಪರ್ಪಸ್ನ ಇದು ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ವೆರಿ ನೈಸ್ ಸರ್. ಕಿಚನ್ ಸ್ವಲ್ಪ ಕಾಂಪ್ಯಾಕ್ಟ್ ಕಿಚನ್ ಅಂತ ಹೇಳಿ. ಹಾಂ ಸರ್, ಕಾಂಪ್ಯಾಕ್ಟ್ ಕಿಚನ್. ಅದಕ್ಕೆ ನಾವು ಎಲ್ ಶೇಪಲ್ಲಿ ತೊಗೊಂಡಿದ್ದೀವಿ ಸರ್. ಎಲ್ ಶೇಪಲ್ಲಿ ತೊಗೊಂಡಿದ್ದೀವಿ. ಹಾಗೆ ಈ ಕಿಚನ್ ಬಂದು ಅಕ್ರಲಿಕ್ಕೆ ತೊಗೊಂಡೋಗಿದ್ದೀವಿ. ಜಸ್ಟ್ ಈ ಒಂದು 3 ಫೇಶಸ್ ಏನು ಬರುತ್ತೆ ಹಾಪ್ ಕಟರ್ ಮಾತ್ರ ನಾವು ಈ ಥರ ವುಡನ್ ಹೋಗಿದ್ದೀವಿ. ಸೊ ಒಂದು ಡಿಸೈನ್ ಬ್ರೇಕಲ್ಲಿ ನೋಡೋಕೆ ಯೂನಿಕ್ ಆಗಿ ಕಾಣಲಿ ಅಂತ ಹೇಳಿ ಈ ಥರ ಅಂದರೆ ಸಿಂಗಲ್ ಮೊನೋಟೋನ್ ಹೋಗೋದು ಈ ಥರ ನಾವು ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ದಿಸ್ ಕಲರ್ಸ್ ಆಲ್ಸೋ ಯೂನಿಕ್. ಇದು ಏನು ಕಲರ್ ಅಂತ ಹೇಳ್ತಾರೆ ಸರ್? ಸರ್ ಹಾಗೆ ಇದೊಂದು ಸ್ವಲ್ಪ ನಿಮಗೆ ಈ ಬರ್ಗಂಡಿ ಶೇಡ್ ಜೊತೆ ಬರುತ್ತೆ ಸರ್. ಸೊ ಆ ಥರ ಮಾಡ್ಕೊಂಡಿದ್ದೀವಿ. ಬರ್ಗಂಡಿ ಬರುತ್ತೆ, ಬರ್ಗಂಡಿ ಇದನ್ನು ರನ್ ಮಾಡ್ಕೊಂಡಿದ್ದೀವಿ. ವೆರಿ ನೈಸ್, ತುಂಬಾ ಚೆನ್ನಾಗಿ. ಸೊ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಫ್ರಮ್ ಸಿಂಕ್ ಸರ್. ಸೊ ಅಗೇನ್ ಸಿಂಕ್ ಇಲ್ಲಿ ಬಂದಾಗ ನಾವು 2 ಶಟರ್ ಯೂನಿಟ್ ಕೊಟ್ಟಿದ್ದೀವಿ. ಅಂಡ್ ಇದು ಎಂಟೈರ್ಲಿ ಹ್ಯಾಂಡಲ್ಲೆಸ್ ಬರುತ್ತೆ ಕಿಚನ್. ಇದು 2 ವಿಕ್ಕರ್ ಬ್ಯಾಸ್ಕೆಟ್ ತೊಗೊಂಡಿದ್ದೀವಿ. ಕೆಳಗಡೆ ಇಲ್ಲಿ ಬಂದಾಗ ಇಲ್ಲೊಂದು ಡ್ರಾವರ್ನ ಪ್ಲೇನ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ದೆನ್ ಆಯಿಲ್ ಪುಲ್ಔಟ್ ಇಲ್ಲಿ ಬರುತ್ತೆ. ಸೊ ಬೇಸಿಕಲಿ ಆಯಿಲ್ ಪುಲ್ಔಟ್ಸ್ ನಾವು ಏನು ನಮ್ಮ ಹಾಬ್ ಬರುತ್ತೆ ಲೆಫ್ಟ್ ಆರ್ ರೈಟ್ ಎಲ್ಲಿ ಬೇಕೋ ನಾವು ಪ್ಲಾನ್ ಮಾಡ್ಕೊಬೋದು. ಅಂಡ್ ದೆನ್ 3 ಕಟ್ಲರಿ ಸೆಟ್ಸ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಕಾರ್ನರ್ ಯೂನಿಟ್ ಬರುತ್ತೆ. ಇದ್ರ ಜೊತೆಗೆ ಇನ್ನು 2 ಎಕ್ಸ್ಟ್ರಾ ಟ್ಯಾಂಡಮ್ ಬಾಕ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. 2 ಎಕ್ಸ್ಟ್ರಾ ಟ್ಯಾಂಡಮ್ ಸರ್. ಸೊ ಅದೇನು ಏನಾಗುತ್ತೆ ಅಂದ್ರೆ ಇದು ಟೋಟಲ್ ವೆಯ್ಟ್ ಇರುವಂಥ ಐಟಮ್ಸ್ ಅನ್ನ ನೀವು ಇಲ್ಲಿ ಪ್ಲಾನ್ ಮಾಡಬಹುದು. ಹಾಗೆ ಇಲ್ಲಿ 2 ಶಟರ್ ಯೂನಿಟ್, 2 ಶಟರ್ ಯೂನಿಟ್. ಸೊ ಅದರ ಕ್ಲಿಯರ್ ಡಿವೈಡ್ ಮಾಡ್ಕೊಂಡಿದ್ದೀವಿ ಸರ್. ಅಂಡ್ ಒಂದು ಟಾಲ್ ಯೂನಿಟ್ ಅಲ್ಲಿ ನಿಮಗೆ ಏನು ಪ್ಲಾನ್ ಮಾಡಿದ್ರೆ ನಾವು ಪ್ಯಾಂಟ್ರಿ ಪ್ಲಾನ್ ಮಾಡಿದ್ದೀವಿ. ಸೊ ನಿಮ್ಮ ಎಂಟೈರ್ ಗ್ರಾಸರೀಸ್ ಈಚ್ ಅಂಡ್ ಎವ್ರಿಥಿಂಗ್ ನೀವು ಆರ್ಗನೈಸ್ ಮಾಡಿ ಇಲ್ಲಿ ಪ್ಲಾನ್ ಮಾಡ್ಕೊಂಡು ಕರೆಕ್ಟಾಗಿ ಬರುತ್ತೆ. ಹಾಗೆ ಇದಕ್ಕೂ ಹ್ಯಾಂಡಲ್ ಬಂದು ನಾವು ಪ್ರೊಫೈಲ್ ಹ್ಯಾಂಡಲ್ಗೆ ಹೋಗಿದ್ದೀವಿ ಸರ್. ಅಂಡ್ ಅಲ್ಲಿ ವಾಲ್ ಯೂನಿಟ್ ರನ್ ಮಾಡ್ಕೊಂಡು ಒಂದು ಸೆಮಿ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಲಾಫ್ಟ್ ತೊಗೊಂಡಾಗ ಎಂಟು ಎಂಟು ಸರ್, ಫುಲ್ ಯು ಶೇಪ್ ಲಾಫ್ಟ್ ತೊಗೊಂಡಿದ್ವಿ. ಸೊ ದಟ್ ಸ್ಟೋರೇಜ್ ಏನೇ ಇತ್ತು ಅಂದ್ರೆ ಫುಲ್ ಅಕಾಮಡೇಟ್ ಆಗುತ್ತೆ ಸರ್ ಇಲ್ಲಿ. ಓಕೆ, ಇದು ವೈಟ್ ಕೊಟ್ಟರೆ ಇದು ಎಂಟೈರ್ ವೈಟ್ ಸರ್. ಸೊ ದಟ್ ಏನಾಗುತ್ತೆ ಅದ್ಮೇಲೆ ಲೈಟ್ ಬಿದ್ದಾಗ ರಿಫ್ಲೆಕ್ಷನ್ ಕೊಡುತ್ತೆ. ಕಿಚನ್ ಎಷ್ಟು ಚಿಕ್ಕದು ಇರುತ್ತೋ ಅವಾಗ ನಾವೇನು ಮಾಡಬೇಕು ಮೇಡರ ಕಲರ್ಸ್ ಲೈಟ್ ಶೇಡ್ಗೆ ಹೋಗ್ಬೇಕು ಸರ್. ಸೊ ಏನಾಗುತ್ತೆ ಆಮೇಲೆ ಲೈಟ್ ಬಿದ್ದು ರಿಫ್ಲೆಕ್ಷನ್ ಕೊಟ್ಟಾಗ ನಿಮ್ಮ ಕಿಚನ್ ವಾಲ್ಯೂಮ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ, ದಿಸ್ ಯೂನಿಟ್ ಇದು ಇಲ್ಲಿ 2 ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ ಸರ್. ಸೊ 2 ಟಾಪ್ ಲಿಫ್ಟ್ ಬರುತ್ತೆ ನಿಮಗೆ. ಸೊ ದಟ್ ಶಟರ್ ಯೂನಿಟ್ ಬಂದು ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ. ಇಲ್ಲಿ ಬಂದು ಓಪನ್ ಯೂನಿಟ್ ಬರುತ್ತೆ. ಅಂಡ್ ದೆನ್ ಸ್ಪೈಸ್ ರ್ಯಾಕ್ ಯೂನಿಟ್. ಸೊ ಈ ತರ ಕಾಂಬಿನೇಷನ್ ಫುಲ್ ರನ್ ಮಾಡ್ಕೊಂಡಿದ್ದೀವಿ ಸರ್. ವೆರಿ ನೈಸ್. ಈ ಕಡೆ ಬಂದ್ರೆ ಇಲ್ಲಿ ಬಂದಾಗ ಸರ್ ಅಗೇನ್ 2 ಶಟರ್ ಯೂನಿಟ್ ಕೊಟ್ಟಿದ್ದೀವಿ ಇಲ್ಲಿಗೆ. ಇದು ನಿಮ್ದು ಪ್ರೊಫೈಲ್ ಹ್ಯಾಂಡಲ್ಸ್ ಬರುತ್ತೆ. ಅಂಡ್ ಇಲ್ಲಿಗೆ ಬಂದಾಗ ಸೆಮಿ ಟಾಲ್ ಯೂನಿಟ್ ವಿತ್ ಕ್ಲಿಯರ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಸೊ ಈ ತರ ಆಕ್ಸೆಸ್ ಆಗುತ್ತೆ ನಿಮಗೆ, ಯೂಸ್ ಮಾಡ್ಕೋಬಹುದು ಸರ್. ಸೊ ವೆರಿ ನೈಸ್ ಸರ್, ತುಂಬಾ ಚೆನ್ನಾಗಿದೆ. ಕಾಂಪ್ಯಾಕ್ಟ್ ಆಗಿದ್ರು ಕೂಡ ಎವ್ರಿಥಿಂಗ್ ಎಸ್ ಬಿನ್ ಟೇಕನ್ ಕೇರ್ ಸರ್. ಎಲ್ಲಾನು ತಗೊಂಡು ಅಳವಡಿಸ್ಕೊಂಡು ನಾವು ಮಾಡ್ಕೊಡಿ ಸರ್. ಸೊ ಈ ಸೈಜ್ ನಮ್ಮ ಪ್ರಕಾರ ಒಂದು 9x8 ಇರ್ಬೋದು ಸರ್. ಆಲ್ಮೋಸ್ಟ್ ಅಷ್ಟೇ ಬರುತ್ತೆ 9x8 ಸರ್. 9x8 ಅಲ್ಲಿ ಬಟ್ ಎವ್ರಿಥಿಂಗ್ ಟೋಟಲಿ ಒಂದು ಮನೆಗೆ ಏನಾದ್ರು ಕಿಚನ್ ಯೂಸ್ ಮಾಡ್ಬೇಕು ಎಲ್ಲ ಕೊಟ್ಟಿದ್ದೀವಿ ಸರ್. ದಿಸ್ ಇಸ್ ಯು ಸೈಜ್, ಯು ಶೇಪ್ ಕಿಚನ್ ಸರ್. ಎಕ್ಸಾಕ್ಟ್ಲಿ ಸರ್. ವೆರಿ ನೈಸ್ ಸರ್. ಇವಾಗ ಇರೋದು ಸರ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೆ ಸರ್. ಸೊ ಮಾಸ್ಟರ್ ಬೆಡ್ರೂಮ್ ಫಾಲ್ಸ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ಫುಲ್ ಪೆರಿಫಲ್ ಟೋಟಲ್ ತೊಗೊಂಡಿದ್ದೀವಿ ಸರ್. ಬಟ್ ಓನ್ಲಿ ಪೆರಿಫಲ್ ಸರ್. ಬಟ್ ಈ ಪೆರಿಫಲ್ ಮತ್ತೆ ನಾವು ಕರ್ವೇ ತೊಗೊಂಡಿದ್ದೀವಿ, ಸ್ಟ್ರೈಟ್ ಹೋಗಿಲ್ಲ. ಕರ್ವ್ ಪ್ಯಾಟರ್ನ್ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಕಮಿಂಗ್ ಇಂಟು ಕಾಟ್ ಬಂದಾಗ ಸರ್ ವುಡನ್ ಟೆಕ್ಸ್ಚರ್ಗೆ ಹೋಗಿದ್ದೀವಿ. ಅಂದ್ರೆ ವುಡನ್ ಲ್ಯಾಮಿನೇಟ್ಸ್ ಹೋಗಿದ್ದೀವಿ ಇಲ್ಲಿಗೆ. ಕಾಟ್ ಎಂಟೈರ್ಲಿ ಕಿಂಗ್ ಸೈಜ್ ಬರುತ್ತೆ ನಿಮಗೆ. ಅಂಡ್ ಅಗೇನ್ ಹಿಂಭಾಗ ನೋಡಿದಾಗ ಈ ಪರ್ಟಿಕ್ಯುಲರ್ ರೂಮ್ ಸ್ವಲ್ಪ ಲಕ್ಸರಿ ಥೀಮಲ್ಲಿ ಹೋಗಿದ್ದಾರೆ ಸರ್. ಸೊ ಹೆಡ್ ಬೋರ್ಡ್ ನಾವು ಏನು ಮಾಡಿದ್ದೀವಿ ಆಲ್ಮೋಸ್ಟ್ ಬೀಮ್ ಲೆವೆಲ್ ತೊಗೊಂಡೋಗಿದ್ದೀವಿ. ಲಿಂಟಲ್ ವರೆಗೆ ನಾವು ಮೇಲ್ ತೊಗೊಂಡೋಗಿದ್ದೀವಿ. ಎಂಟೈರ್ಲಿ ಫ್ಯಾಬ್ರಿಕ್ ಬರುತ್ತೆ. ಫ್ಯಾಬ್ರಿಕ್ ಜೊತೆಗೆ ಈ ತರ ನಾವು ಗೋಲ್ಡನ್ ಟೀ ಸ್ಟ್ರಿಪ್ ನಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಸರ್. ಸೊ ಲಕ್ಸರಿ ಫೀಲ್ ಕೊಡ್ಲಿ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಅದೇ ಗ್ರೇ ಕಲರ್ ಏನು ರಾಫ್ಟರ್ ಹಾಕಿದ್ವಿ ಟಿ ಯೂನಿಟ್ ಹತ್ರ ಸೇಮ್ ಅದನ್ನು ಇಲ್ಲಿ ತೊಗೊಂಡೋಗಿದ್ದೀವಿ ಸರ್. ಅಂಡ್ ಹಾಗೆ ನೀವು ಕರ್ಟನ್ಸ್ ನೋಡಿದಾಗಲೂ ನಾವು ಲೈಟರ್ ಶೇಡ್ಗೆ ಹೋಗಿದ್ದೀವಿ. ಸೊ ಈ ತರ ಇದು ಎಂಟೈರ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಕಾಟ್ಸ್ ಐಟಮ್ ಅಂತ ಬಂದಾಗ ಇದು ನಾವು ಬಾಟಮ್ ತೊಗೊಂಡೋಗಿಲ್ಲ ಸರ್. ಸೊ ಸಿಂಗಲ್ ತೊಗೊಂಡೋಗಿದ್ದೀವಿ. ಆ ಸಿಂಗಲ್ ಬಂದು ನಾವು ಡೈರೆಕ್ಟ್ ಆಗಿ ವಾಲ್ಗೆ ಫಿಕ್ಸ್ ಮಾಡಿದ್ದೀವಿ. ಅಂದ್ರೆ ಒಂದು ಕ್ಯಾಂಟಿಲಿವರ್ ಬೀಮ್ ತರ ಆಕ್ಟ್ ಆಗುತ್ತೆ ನಿಮಗೆ. ಹಾಗೆ ಇಲ್ಲಿಗೆ ಬಂದ್ಬಿಟ್ಟು ನಿಮಗೆ ಈ ಗೋಲ್ಡನ್ ಕಲರ್ ನಾಬೆ ಕೊಟ್ಟಿದ್ದೀವಿ ಸರ್. ಸೊ ಬ್ರೌನು, ಗ್ರೇ, ಗೋಲ್ಡ್ ಈ 3 ಶೇಡ್ ತುಂಬಾ ಚೆನ್ನಾಗಿ ರನ್ ಆಗುತ್ತೆ ಅಂದ್ರೆ ಕ್ಲೈಂಟ್ಗೆ ಅಷ್ಟೇ ಚಿಕ್ಕದಾಗಿತ್ತು. ಸೊ ಅದು ಆ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ವಾರ್ಡ್ರೋಬ್ ಬಂದಾಗ ಸರ್ ಟೋಟಲಿ ಫ್ಲೋ ಟು ಸೀಲಿಂಗ್ ವಾರ್ಡ್ರೋಬ್ಸ್ ಹೋಗಿದ್ದೀವಿ. ಸೊ ಇದು ಎಂಟೈರ್ಲಿ ಬಂದು ನಾವು ಗ್ಲಾಸ್ ಗ್ಲಾಸ್ ಹೋಗಿದ್ದೀವಿ. ಅಂಡ್ ಇದು ಫುಲ್ ಟಫ್ ಅಂಡ್ ಇರುತ್ತೆ. ಈ ಸೆಂಟರ್ ಪೋರ್ಷನ್ ಮಾತ್ರ ಏನು ನೀವು ಫುಲ್ ಈ ತರ ಬ್ಲೂ ಕಲರ್ ರನ್ ಆಗಿ ನೋಡ್ತಾ ಇದ್ದೀರಾ, ಇದು ಬಂದು ವಾಲ್ ಪೇಪರ್ ಸರ್. ವಾಲ್ ಪೇಪರ್. ಸೊ 2 ಕಡೆ ಗ್ಲಾಸ್ ಜೊತೆಗೆ ವಾಲ್ ಪೇಪರ್ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ದಿಸ್ ಗ್ಲಾಸ್ ಇದೆಯಲ್ಲ, ಇದು ಎಂಟೈರ್ ಒಂದೇ ಪೀಸ್ ಏನಾ ಸರ್? ಇದು ಇಲ್ಲ ಸರ್, ಇದು ಡಿವೈಡೆಡ್ ಪೀಸಸ್. ಅದಕ್ಕೆ ಏನಾಗುತ್ತೆ ಡಿವೈಡರ್ ಅಂತೀವಿ ಸರ್. ಈ ಗೋಲ್ಡನ್ ಏನು ನೋಡ್ತಾ ಇದ್ದೀವಿ ಡಿವೈಡರ್ ಅಂತ ನಾವು ಹೇಳ್ತೀವಿ. ಸರಿ, ಇದು 2ಕ್ಕೆ ಯೂಸ್ ಆಗುತ್ತೆ ಸರ್. ಒಂದು ಬಂದು ನಾವು ಫುಲ್ ಸಿಂಗಲ್ ಶಟರ್ ಹೋಗೋದು ಬದಲು ಎಲ್ಲರೂ 1-2 ಕಡೆ ಡಿವೈಡರ್ ಕೊಟ್ಟಾಗ ಚಿಕ್ಕ ಗ್ಲಾಸ್ ಹಾಕಿದಾಗ ಸ್ಟ್ರೆಂತ್ ಕೊಡುತ್ತೆ. ಇನ್ನೊಂದು ಬಂದು ಈ ತರ 2 ಪ್ಯಾಟರ್ನ್ ಬೇರೆ ಬೇರೆ
ಹೋದಾಗ ಮತ್ತೊಂದು ಡಿವೈಡರ್ ಡಿಫ್ರೆನ್ಸ್ ತೋರಿಸುತ್ತೆ. ಓಕೆ, ಸೊ ಎರಡಿಗೂ ಪ್ರಾಕ್ಟಿಕಾಲಿಟಿ ಯೂಸ್ ಆಗಲಿ ಅಂತ ಈ ತರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ತುಂಬಾ ಪ್ಲೇನ್ ಆಗಿರೋ ಬದಲು ಪ್ಲೇನ್ ಆಗಿರೋದ್ ಬದಲು ಈ ತರ ನಾವು ಯೂಸ್ ಮಾಡಿ ಚೆನ್ನಾಗಿರ್ಲಿ ಅಂತ. ಈ ಗ್ಲಾಸ್ ಯಾವ ಕಂಪನಿದು ಯೂಸ್ ಮಾಡ್ತೀರಾ ನೀವು? ಸರ್ ಇದು ಸೇಂಟ್ ಗೋಬೆನ್ ಬರುತ್ತೆ, ಅದು ಮೋದಿ ಗಾರ್ಡ್ ಬರುತ್ತೆ. ಇದು ಎರಡು ಟಫ್ ಅಂಡ್ ಆಗೋ ಬರುತ್ತೆ. ಸೊ ನಾರ್ಮಲ್ ಗ್ಲಾಸ್ ಬದಲು ಹಾಕೋದಾಗ ಏನಾಗುತ್ತೆ, ಏನಾದ್ರು ಡ್ಯಾಮೇಜ್ ಆದಾಗ ಈ ತರ ಬ್ರೇಕ್ ಆದಾಗ ಎಲ್ಲ ಕೆಳಗೆ ಬಿಡುತ್ತೆ. ದಟ್ ಇಸ್ ದ ರೀಸನ್ ಈ ತರ ನಾವು ವಾರ್ಡ್ರೋಬ್ ಮಾಡ್ತೀವಿ ಅಂದಾಗ ಫಾರ್ ಶೋರ್ ಇದು ನಾವು ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಲೇಬೇಕಾಗುತ್ತೆ. ಟಫನ್ ಮಾಡ್ತೀರಾ? ಟಫನ್ ಮಾಡಿ. ಆಮೇಲೆ ಇನ್ನೊಂದು ಸಿಂಗಲ್ ಗ್ಲಾಸ್ ಇರುತ್ತೆ, ಸ್ಯಾಂಡ್ವಿಚ್ ಏನಾದ್ರು ಮಾಡ್ತೀರಾ ಸರ್? ಸ್ಯಾಂಡ್ವಿಚ್ ಇರುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ನಿಮಗೆ ಬಂದು ಗ್ಲಾಸ್ ಇರುತ್ತೆ. ಇದೇ ನಾವು ಇಲ್ಲಿ ಹಿಂಭಾಗ ನೋಡಿದಾಗ ಹಿಂಭಾಗ ಬಂದು ನಾವು ಪ್ಲೈ ಹಾಕಿರ್ತೀವಿ ಸರ್. ಫ್ಲೈ ಹಾಕಿ ಸೊ ಪ್ಲೈ ಮೇಲೆ ಬಂದು ಇದು ಕೂತಿರುತ್ತೆ ಗ್ಲಾಸ್. ಅಂಡ್ ದೆನ್ ಇದು ಎಂಟೈರ್ ಆಗಿ ಈ ಒಂದು ಹ್ಯಾಂಡಲ್ ಏನ್ ಕೊಟ್ಟಿದೀವಿ, ಇದು ಒಂದು ಬಂದು ಹ್ಯಾಂಡಲ್ ಪರ್ಪಸ್ ಆಗಿ ಯೂಸ್ ಆಗುತ್ತೆ. ಇನ್ನೊಂದು ಇದೇ ನಿಮ್ಗೆ ಎರಡು ಸ್ಯಾಂಡ್ವಿಚ್ ಲಾಕ್ ಮಾಡಿರುತ್ತೆ. ಓಕೆ, ಸೊ ಆ ತರ ಕಾಂಬಿನೇಷನ್ಸ್ ಇದು ಫುಲ್ ರನ್ ಆಗುತ್ತೆ ಸರ್. ಹ್ಯಾಂಡಲ್ ಬಂದು 2 in 1. 2 in 1 ಸರ್. 2 in 1 ಕ್ಲೋಸ್ ಮಾಡಿ ಸರ್, ಕ್ಲೋಸ್ ಮಾಡಿ, ತೊಂದರೆ ಇಲ್ಲ. ಸೊ ಈ ತರ ಡಿಸೈನ್ಸ್ ಪ್ಯಾಟರ್ನ್ಸ್ ಗಳನ್ನ ಹಾಕೋಬಹುದು. ಅಂಡ್ ಇದೊಂದೇ ಹ್ಯಾಂಡಲ್ ಬರುತ್ತಾ ನಾನು ಮೋಸ್ಟ್ ಆಫ್ ದ ಲ್ಯಾಕೆಡ್ ಗ್ಲಾಸ್ ಅಲ್ಲಿ ಇದೇ ತರ ಒಂದೇ ಹ್ಯಾಂಡಲ್ ನೋಡಿರೋದು. ಅಂದ್ರೆ ಸರ್ ಹ್ಯಾಂಡಲ್ ಬಂದು ನಾವು ಎಡ್ಜಸ್ ಅಲ್ಲೇ ಕೊಡ್ತೀವಿ, ಬಟ್ ಈ ಪರ್ಟಿಕ್ಯುಲರ್ ಹ್ಯಾಂಡಲ್ ಶೇಪ್ ಏನಿದೆ ಅದು ಚೇಂಜ್ ಆಗುತ್ತೆ. ಇಲ್ಲಿ ನಾವು ಸೆಮಿ ಸರ್ಕ್ಯುಲರ್ ಹೋಗಿದ್ದೀವಿ, ಬೇಕಾದ್ರೆ ನಾವು ಇದು ಸ್ಟ್ಯಾಂಡರ್ಡ್ ಇನ್ನೊಂದು ಬರುತ್ತೆ ಸರ್, ಒಂದು ರೆಕ್ಟಾಂಗಲ್ ಶೇಪ್ ಬರುತ್ತೆ, ಆ ತರ ಹೋಗ್ಬೋದು. ಸೊ ಈ ಒಂದು ಪರ್ಟಿಕ್ಯುಲರ್ ಶೇಪ್ಸ್ ಬೇರೆ ಬೇರೆ ಬರುತ್ತೆ. ಈ ಶೇಪ್ ನಾವು ಯಾವ್ದು ಬೇಕು ಹಾಕೊಬಹುದು ಸರ್. ಬಟ್ ಅಗೇನ್ ಕಲರ್ಸ್ ತುಂಬಾ ಬರೀದಿರಲ್ಲಿ, SS, ಅಲ್ಯೂಮಿನಿಯಂ, ಗೋಲ್ಡ್, ಈ ತರ ಒಂದು ಆಂಟಿಕ್ ಶೇಡ್. ಸೊ ಕಲರ್ಸ್ ತುಂಬಾನೇ ಪ್ಯಾಟರ್ನ್ ಬರುತ್ತೆ ಸರ್ ಇದರಲ್ಲಿ. ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಇದು ಎಷ್ಟು ದೊಡ್ಡದಾಗಿದೆ ಅಂತ ತಿಳ್ಕೊಬಹುದು ಸರ್. ನೀವು ಕೆಳಗಡೆಯಿಂದ ಸೀಲಿಂಗ್ ಅಂತ ನೋಡ್ತೀರಾ ಅಂದ್ರೆ ಜಸ್ಟ್ ಶಟರ್ ಮಾತ್ರ ನಿಮಗೆ ಆಲ್ಮೋಸ್ಟ್ 9.5 feet ಬರುತ್ತೆ. 9.5 ಸರ್. ಫುಲ್ ಅದನ್ನ ಫಿಲ್ಲರ್ ತರ ತಗೊಂತೀರಾ ಅಂದ್ರೆ ಆಲ್ಮೋಸ್ಟ್ 10 feet ಬರುತ್ತೆ ಸರ್. ಇದಕ್ಕೆ ಲಾಫ್ಟ್ ಅಂತ ಏನೂ ಬರೋದಿಲ್ಲ? ಲಾಫ್ಟ್ ಅಂತ ಏನೂ ಬರಲ್ಲ ಸರ್. ಇಲ್ಲಿ ಒಳಗಡೆ ಇಂಟಿಗ್ರೇಟೆಡ್ ಲಾಫ್ಟ್ ಅಂತ ಬರುತ್ತೆ ಸರ್. ಓಕೆ, ವೆರಿ ನೈಸ್. ಬನ್ನಿ ಸರ್, ಈ ಕಡೆ ಬಂದ್ಬಿಡಿ ಸರ್. ಇಲ್ಲಿ ಬಂದಾಗ ಹಾಗೆ ಇನ್ನೊಂದು ಸ್ಟಡಿ ಯೂನಿಟ್ ಕಮ್ ಡ್ರೆಸರ್ ಕೊಟ್ಟಿದ್ದೀವಿ. ಸೊ ಫಸ್ಟ್ ಪೋರ್ಷನ್ ನಿಮಗೆ ಸ್ಟಡಿ ಯೂನಿಟ್ ತರ ಆಕ್ಟ್ ಆಗುತ್ತೆ. ಮತ್ತೊಂದು ಬ್ರೇಕರ್ ಕೊಟ್ಟಿದ್ದೀವಿ, ಅಂದ್ರೆ ಇದೊಂದು ಸ್ಟೋರೇಜ್ ತರ ಯೂಸ್ ಆಗುತ್ತೆ. ಕೆಳಗಡೆ ಬಂದು ವಿತ್ ಸಾಲಿಡ್ ಶಟರ್ ಹೋಗಿದ್ದೀವಿ, ಮೇಲ್ಗಡೆ ಬಂದು ಈ ತರ ಫ್ಲೂಟೆಡ್ ಗ್ಲಾಸ್ ಹೋಗಿದ್ದೀವಿ. ಸೊ ದಟ್ ಒಳಗಡೆ ನೀವು ಐಟಮ್ ಇದ್ದಾಗ ಕಾಣಬಾರ್ದು ಅಂತ ಇದ್ದಾಗ ಯೂಸ್ ಮಾಡ್ಕೊಬಹುದು. ಕಮ್ಮಿಂಗ್ ಆಗಿ ಇಲ್ಲಿ ಬಂದಾಗ ಸರ್ ಡ್ರೆಸರ್ ಕೊಟ್ಟಿದ್ದೀವಿ. ಓಕೆ, ಸೊ ಡ್ರೆಸ್ಸರ್ ಅಂಡ್ ಒಂದು ಬ್ರೇಕರ್ ಜೊತೆಗೆ ಒಂದು ಸ್ಟಡಿ ಯೂನಿಟ್ ಇಲ್ಲಿ ನಾವು ಫುಲ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸಿಂಪಲ್ ಆಗಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದೀರಾ ಸರ್. ಮನೆಯೆಲ್ಲ ನೋಡ್ಕೊಂಡ್ ಬಂದ್ರೆ ಸೊ 13 lakh ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ ಸರ್. 13 lakh ಗೆ ಎಂಡ್ ಆಯ್ತಾ ಅಥವಾ ಏನಾದರೂ ಅಡಿಷನಲ್? ಸರ್ 13 lakhs ಪ್ಲಸ್ GST ಬರುತ್ತೆ ಸರ್. ಸೊ GST ಅಂದ್ರೆ ಅಡಿಷನಲ್ ಇದ್ದೇ ಇರುತ್ತೆ. ಸೊ 13 ಲಕ್ಷ ಬಂದು ಇವ್ರು ದುಡ್ಡು ಮಾಡಿ ಅದ್ರ ಮೇಲೆ ಪ್ಲಸ್ 18% ಆಫ್ GST ಬರುತ್ತೆ ಸರ್. GST ಅಷ್ಟೇನೆ, ಅದು ಬಿಟ್ಟು ಇದ್ರಲ್ಲಿ ಮತ್ತೇನು ಅಡಿಷನಲ್ ಇಲ್ಲ? ಮತ್ತೇನು ಅಡಿಷನಲ್ ತೊಗೊಳ್ಳೆ ಸರ್. ಸೊ ಅದಕ್ಕೆ ಫಿಕ್ಸ್ ಆದ್ರು ಸೊ ಅದೇ ನಾವು ಕೊಟ್ಟಿದ್ದೀವಿ ಸರ್. ವೆರಿ ನೈಸ್ ಸರ್. ನಿಜವಾಗ್ಲೂ ನಿಮ್ದು ತುಂಬಾ ನಾನು ನೋಡಿದ್ದೀನಿ ಪ್ಯಾಕೇಜಸ್. ದಟ್ಸ್ ಒಂದು 20 lakh ಗೆ ಏನು ಪ್ಯಾಕೇಜ್ ಕೊಟ್ಟಿದ್ದೀರಲ್ಲ, ಕಂಪೇರ್ ಮಾಡಬಹುದು. ಅಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದಟ್ ನನಗೆ ಇಷ್ಟ ಆಗಿದ್ದು ಕಲರ್ಸ್ಗಳು ಅಂಡ್ ಪ್ಯಾಟರ್ನ್, ಸಿಂಪಲ್ ಪ್ಯಾಟರ್ನ್ಸ್, ಏನು ಮಿನಿಮಲಿಸ್ಟಿಕ್ ಡಿಸೈನ್ಸ್ ಆಗಿದಾರಲ್ಲ ಅದದು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ವೀಕ್ಷಕರಿಗೂ ಹೇಳ್ತೀನಿ, ಟಿವಿ ಯೂನಿಟ್ ನೋಡ್ತಾ ಇರೋರು ದಯವಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಮಾಡಿಸ್ಕೊಳ್ಳಿ. ಸಾರೇ ಇರ್ತಾರೆ ಸರ್, ನಮಗೆ ನೋಡಿರ್ತಾರೆ 10 ವಿಡಿಯೋ ಅದೇ ತರ ಬೇಡ ಸರ್, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂದ್ರೆ ಇವರು ತಮ್ಮ ತಲೆನೂ ಓಡಿಸ್ಬಿಟ್ಟು ಒಂದು ಹೊಸ ಡಿಸೈನ್ ಏನಾದರೂ ಕೊಡ್ತಾರೆ ಅಂತ ಹೇಳ್ಬೋದು. ನಾನು ನಿಮಗೆ ಹೊಸ ಡಿಸೈನ್ ತೋರಿಸಿ ಅಂತ ರೆಕಮೆಂಡ್ ಮಾಡ್ತೀನಿ. ಏನಾದ್ರು ಬರುತ್ತಲ್ಲ ಡಿಫ್ರೆಂಟ್ ಆಗಿರೋಂಥ ಯೂನಿಟ್ಸ್ ಮಾಡ್ತಾ ಇದೀವಿ ಅಂದ್ರೆ 3D ಪ್ಯಾಟರ್ನ್ ಎಲ್ಲ ಮಾಡ್ತಾ ಇದೀವಿ. ಆ ಥರದಲ್ಲಿ ನೆಕ್ಸ್ಟ್ ವಿಷಯ ತೋರಿಸೋಣ ಸರ್. ಸೂಪರ್ ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ಕೊತೀನಿ ಸರ್. ಫೈನಲ್ ಆಗಿ ನಿಮ್ಮ ಪ್ರೈಸಿಂಗ್ ಏನಿದೆ ಸರ್ ಇಲ್ಲಿ? ಸೊ ಸರ್ ನಮ್ದು ಪ್ರೈಸಿಂಗ್ ಹೆಂಗಿರುತ್ತೆ ಅಂದ್ರೆ ಡಿಪೆಂಡ್ ಅಪಾನ್ ದ ಮೆಟೀರಿಯಲ್ ಇರುತ್ತೆ ಅಂಡ್ ಪರ್ ಸ್ಕ್ವೇರ್ ಫೀಟ್ ಸರ್. ಅಂದ್ರೆ ನಿಮ್ಮ ವಿಡ್ತ್ ಅಂಡ್ ಹೈಟ್ ಕೊಡ್ತೀವಿ ಅಂಡ್ ಅಲ್ಲಿ ಯಾವ ಮೆಟೀರಿಯಲ್ ಚೂಸ್ ಮಾಡ್ತಾರೆ, ಲ್ಯಾಮಿನೇಟ್ ಹೋಗ್ತಾ ಇದ್ದೀರಾ ಅಥವಾ ಅಕ್ರಿಲಿಕ್ ಹೋಗ್ತಾ ಇದ್ದೀರಾ, ಗ್ಲಾಸ್ ಹೋಗ್ತಾ ಇದ್ದೀರಾ, ಆ ಥರ ನೋಡ್ಕೊಂಡು ಅದ್ರ ಮೇಲೆ ಮೆಟೀರಿಯಲ್ ಸ್ಟಾರ್ಟ್ ಆಗುತ್ತೆ, ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಮಿನಿಮಮ್ ಯಾವ ರೇಟಿಂದ ಸ್ಟಾರ್ಟ್? ಸರ್ ಮಿನಿಮಮ್ ಫ್ರೇಮ್ ಟೈಪ್ ಲಾಫ್ಟ್ ಅದೆಲ್ಲ ತೊಗೊಂತೀವಿ ಅಂದ್ರೆ ಫ್ರೇಮ್ ಟೈಪ್ ಯೂನಿಟ್ಸ್ ಅಂದ್ರೆ ನಾವು 750 rupees 800 rupees ಪರ್ ಸ್ಕ್ವೇರ್ ಫೀಟ್ ಸ್ಟಾರ್ಟ್ ಆಗುತ್ತೆ. ಲ್ಯಾಮಿನೇಟ್ ವಾರ್ಡ್ರೋಬ್ಸ್ ಹೋಗ್ತೀರಾ ಅಂದ್ರೆ 1350 ಇಂದ 450 ಗಂಟ ಮಾಡ್ತೀವಿ. ಲ್ಯಾಮಿನೇಟ್ ಕಿಚನ್ಸ್ ಎಲ್ಲ ಬಂದು 1650 600 ಮಾಡ್ತೀವಿ. ಅದೇ ಅಕ್ರಿಲಿಕ್ ಕಿಚನ್ ತೊಗೊಂಡಾಗ 1980 2000 ಪರ್ ಸ್ಕ್ವೇರ್ ಫೀಟ್. ಸೊ ಈ ಥರ ಪ್ರತಿಯೊಂದು ರನ್ ಆಗುತ್ತೆ ಸರ್. ಓಕೆ. ಸೊ ಅಕ್ರಿಲಿಕಲ್ಲಿ ಎಷ್ಟು ಬರುತ್ತೆ ಅಂತಂದ್ರೆ ಸರ್ 1980 ಇಂದ ಸ್ಟಾರ್ಟ್ ಮಾಡ್ತೀವಿ, 2000 2100 ಮ್ಯಾಕ್ಸ್ ಟು ಮ್ಯಾಕ್ಸ್ ಅದನ್ನು ಮುಗಿಸ್ಕೊತೀವಿ. ಓಕೆ. ಈ ಥರ ಲ್ಯಾಕರ್ಡ್ ಗ್ಲಾಸ್ ಎಲ್ಲ ಸರ್ ಲ್ಯಾಕರ್ಡ್ ಗ್ಲಾಸ್ ಎಲ್ಲ ಬಂದಾಗ ಏನಾಗುತ್ತೆ ನಿಮಗೆ ಕಾರ್ಕಾಸ್ ಒಂದು ರೇಟ್ ಕೊಡ್ತೀವಿ ಅಂದ್ರೆ ಫ್ರೇಮ್ ಟೈಪ್ ಅದು ಬಂದು 750 rupees ಕೊಡ್ತೀವಿ. ಅಂಡ್ ಅದ್ರ ಮೇಲೆ ಬರುವಂಥ ಶಟರ್ ಮತ್ತೆ ನೀವು ಯಾವ ಥರ ಗ್ಲಾಸ್ ವಾಲ್ ಪೇಪರ್ ಯಾವ್ದು ಹೋಗ್ತದೆ ಅದು ಸಪ್ರೇಟ್ ಕಾಸ್ಟ್ ಇರುತ್ತೆ. ಸೊ ಅದ ಕಂಬೈಂಡ್ ಆಗಿ ನೋಡ್ರೆ ನಿಮ್ಗೆ ಒಂದು 1700 1800 ರೂಪಾಯಿ ಒಳಗೆ ಬರುತ್ತೆ. ಅದು ಆ ರೌಂಡಲ್ಲಿ ಬರುತ್ತೆ 1700. ತುಂಬಾ ಜನ ಅನ್ಕೊಂಡಿರ್ತಾರೆ ಎಷ್ಟು ಆಗ್ಬೋದು ಅಂತ, ಸೊ ಅವ್ರಿಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಇನ್ನು ವಾರಂಟಿ ಅಂತ ಬಂದಾಗ ಯಾವ್ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ, ನಿಮ್ಮ ಕಡೆಯಿಂದ ವಾರಂಟಿ ಎಷ್ಟಿರುತ್ತೆ ಸರ್? ಸರ್ ಜನರಲಿ ನಾವು ಪ್ಲೈಬೋರ್ಡ್ ಎಲ್ಲ ಬಂದು ಮ್ಯಾನುಫ್ಯಾಕ್ಚರ್ ವಾರಂಟಿ ಬರ್ತದೆ 15 years ಆಫ್ ವ್ಯಾರಂಟಿ. ಅದೇನು ನಮ್ಗೆ ಕೊಡ್ತಾರೆ ಸೇಮ್ ಅದು ನಾವು ಕಸ್ಟಮರ್ ಕೊಡ್ತಾ ಇದೀವಿ. ಕಮ್ಮಿ ಇಂಟು ಹಾರ್ಡ್ವೇರ್ಸ್ ಬಂದಾಗ ನಾವು ಯೂಸ್ ಮಾಡ್ತಾ ಹೆಟಿಕ್ ಆ್ಯಂಡ್ ಹ್ಯಾಫ್ಲೆ ಗೊತ್ತಿರಂಗೆ. ಸೊ ಅದು ಎರಡೂ ಬಂದು 5 years ಆಫ್ ವ್ಯಾರಂಟಿ ಏನು ಕಷ್ಟ ಕೊಡ್ತಾರೆ ಮ್ಯಾನುಫ್ಯಾಕ್ಚರ್ ಸೇಮ್ ಅದನ್ನು ನಾವು ಕಸ್ಟಮರ್ ಕೊಡ್ತಾ ಇದೀವಿ. ನಮ್ಮ ಕಂಪನಿ ಕಡೆ ಏನಿರುತ್ತೆ ಅಂದ್ರೆ ಒನ್ಸ್ ಪ್ರಾಜೆಕ್ಟ್ ಇವತ್ತೇನು ಹ್ಯಾಂಡ್ ಓವರ್ ಆಗುತ್ತೆ ಅಲ್ಲಿಂದ 1 year ಫ್ರೀ ಸರ್ವಿಸ್ ಇರುತ್ತೆ ಸರ್. 1 year? ಎಸ್. ಓಕೆ, ನೈಸ್. ಇವಾಗ ನಿಮ್ಮ ಸರ್ವಿಸ್ ಅಂತ ಬಂದಾಗ ಬೆಂಗಳೂರಿಗೆ ಸೀಮಿತವಾಗಿದ್ದೀರಾ ಅಥವಾ ಬೇರೆ ಬೇರೆ ಕಡೆನೂ ಮಾಡ್ತೀರಾ? ಇಲ್ಲ, ಬೇರೆ ಕಡೆ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ ಎಲ್ಲೆಲ್ಲಿ ಮೇಜರ್ ಸಿಟೀಸ್ ಟೈರ್ 2 cities ಇದೆ, ಟೈರ್ ಎಲ್ಲ ನಾವು ಮಾಡ್ತಾ ಇದ್ದೀವಿ ಸರ್. ಎಕ್ಸಾಂಪಲ್ ಕೊಡಿ ಒಂದೆರಡು ರೀಸೆಂಟ್ ಆಗಿ ದೂರ ಮಾಡಿ ಸರ್. ಮೊನ್ನೆ ಒಂದು ಬಿಜಾಪುರ ಐಟಮ್ ಹೋಗುತ್ತೆ ಸರ್. ಅಂಡ್ ಯಾದಗಿರಿಲಿ ಒಂದು ಮುಗಿಸಿದ್ದೀವಿ. ಯಾದಗಿರಿ ಅಲ್ಲಿ ಮಾಡ್ತಾ ಇದೀವಿ.
ಆಮೇಲೆ ಈ ಫುಲ್ ನಮ್ಮ ಬೆಂಗಳೂರಿಂದ ಏನು ಮೈಸೂರು ರೋಡ್ ಇದೆ ಅದು ಎಂಟರ್ ಎಲ್ಲ ಸ್ಟ್ರೆಚ್ ಮಾಡ್ತಾ ಇದ್ದಾರೆ ಸರ್. ಅಂದರೆ ಶ್ರೀರಂಗಪಟ್ಟಣ, ರಾಮನಗರ ಆಗಿರ್ಬೋದು, ಮಂಡ್ಯ, ಮದ್ದೂರು ಅಲ್ಲಿ ಎಂಟೆಲ್ಲ ನಡೀತಾ ಇದೆ. ತುಮಕೂರು ಕಡೆ ನಡೀತಾ ಕೋಸ್ಟಲ್ ಕಡೆ ಏನಾದರೂ ಮಂಗಳೂರು ಇನ್ನೂ ಸ್ಟಾರ್ಟ್ ಮಾಡ್ತಾರೆ. ಕುಮಟಾಲ್ ಒಂದು ಮಾಡ್ತಾ ಇದೆ. ಅಂದರೆ ಇವಾಗ ಡಿಸೈನ್ ಫೇಸಲ್ಲಿ ಇದೆ. ಮೇ ಬಿ ಅನದರ್ 1 ಮಂತ್ ನಾವು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ. ಆ ಕಡೆನೂ ಬರ್ತಾ ಮಾಡ್ತಾ ಸೊ ಆಲ್ ಓವರ್ ಕರ್ನಾಟಕದಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಒಳ್ಳೆ ಇಂಟೀರಿಯರ್ ಬೇಕು ಅಂತಂದ್ರೆ ವಿವಾ ಡಿಸೈನ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲಿ ಬರ್ಬೇಕು ಸರ್ ನಿಮ್ಮ ಆಫೀಸಲ್ಲಿ ಇದೆ ಅಂತ? ಸರ್ ನಮ್ಮ ಆಫೀಸ್ ಬ್ಯಾಂಗ್ಳೂರ್ 2 ಕಡೆ ಬರುತ್ತೆ ಸರ್. ಒಂದು ನಾರ್ತ್ ಬೆಂಗಳೂರು ಯಾರು ನೋಡ್ತಿದ್ರೆ ಯಲಾಂಕ್ ಆಫೀಸ್ ಅಂದ್ರೆ ಕೋಗಿಲು ಲೇಔಟ್ ಬರ್ಬೋದು ನಮ್ಮ ಕಡೆ, ನಿಮ್ಮ ಕಡೆ ಇಲ್ಲ ಅಂದ್ರೆ ಯಾರು ಕಸ್ಟಮರ್ಸ್ ಈ ಕಡೆ ಇದಾರೆ ಅಂದ್ರೆ ನಾವು ಆರ್ ನಗರ್ಗೆ ಬರ್ಬೋದು. ಸೊ 2 ಕಡೆ ಕಸ್ಟಮರ್ಸ್ ಎಲ್ಲಿ ಬರ್ತಾರೆ ನಾವು ಅಲ್ಲಿ ಟೋಟಲ್ ಆಗಿ ಹೆಲ್ಪ್ ಮಾಡ್ತೀವಿ. ನಿಮ್ಮ ಕಡೆನೂ ಆಫೀಸ್ ಇದೆ, ನಮ್ಮ ಕಡೆ ಎರಡು ಕಡೆ ಇದೆ. ಹೌದು, ಬೆಂಗಳೂರಿನ 2 ಮೂಲೆಯಲ್ಲಿ ಮಾಡಿದ್ದಾರೆ. ಒಂದು ಆರ್ ನಗರ, ಇನ್ನೊಂದು ನಮ್ಮ ಕೋಗಿಲೆ. ಸೊ ನಮ್ಮ ಕಡೆ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಈ ಕಡೆ ನಮ್ಮ ನೆಲಮಂಗಲ, ಯಾರು ನೋಡ್ತಾ ಇದ್ದಾರೆ ಹೊಸ ಹೊಸ ಮನೆ ಕಳಿಸ್ತಾ ಇದ್ದಾರೆ, ಎಸ್ಪೆಷಲಿ BDA ಲೇಔಟ್ಸ್ ಎಲ್ಲ ಬರ್ತಾ ಇದೆ, ಎಲ್ಲರೂ ಕೂಡ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಸೆಂಟರ್ ಕೂಡ ಮಾಡಿದ್ದಾರೆ ರೀ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಿ. ಟೈಮಿಂಗ್ಸ್ ಏನಿರುತ್ತೆ ಸರ್ ನಿಮ್ದು? ಸರ್ ಟೈಮಿಂಗ್ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ 10ರಿಂದ 10 ಸ್ಟಾರ್ಟ್ ಆಗುತ್ತೆ ಸರ್. ಬೆಳಿಗ್ಗೆ ಸಂಜೆ ಒಂದು 6 ಗಂಟೆ 6 ಗಂಟೆ ಓಪನ್ ಇರ್ತೀವಿ ಸರ್. ಓಪನ್ ಇರುತ್ತೆ. ನಿಮ್ಮ ಪೇಮೆಂಟ್ ಪ್ರೊಸೆಸ್ ಏನು, ಯಾವ ರೀತಿ ಕೊಡ್ತಾರೆ ಸರ್? ಬೇಸಿಕಲಿ ಇವಾಗ ಕಸ್ಟಮರ್ಸ್ ಒಂದು 4 to 5 ಬ್ರೇಕಪ್ಸ್ ಕೊಡ್ತೀವಿ. ಸ್ಟಾರ್ಟಿಂಗ್ ಒಂದು ಇನಿಷಿಯಲ್ 10% ಇರುತ್ತೆ, ಅಂದ್ರೆ ಅದು ಮತ್ತೆ ಆನ್ ಬೋರ್ಡ್ ಆಗಿದ್ದಾರೆ ಅಂತ ಇರುತ್ತೆ. ಪ್ಲಸ್ ಒಂದು ಡಿಸೈನ್ ಫೇಸ್ ಸ್ಟಾರ್ಟ್ ಮಾಡೋಕೆ ನಮ್ಗೆ ಒಂದು ಗ್ಯಾರಂಟಿ ಅಂತ. ಸೊ 10% ಇರುತ್ತೆ. 10% ಆದಮೇಲೆ ನಾವೇನು PCM ಅಂದ್ರೆ ಒಂದು ಕ್ರಾಸ್ ಮೆಷರ್ಮೆಂಟ್ ಅಂತ ಏನು ಹೇಳ್ತೀವಿ, ಕ್ರಾಸ್ ಮೆಷರ್ಮೆಂಟ್ ಹೋಗಕ್ಕೆ ಮುಂಚೆ ಒಂದು 10% ಇರುತ್ತೆ, ಆಮೇಲೆ ಒಂದು 35 and 40, ಲಾಸ್ಟಲ್ಲಿ 5% ಇರುತ್ತೆ. ಸೊ ಎಲ್ಲ ನಮ್ಮ ಕೆಲಸ ಆದಮೇಲೆ ಕ್ಲೀನಿಂಗ್ ಎಲ್ಲ ಮಾಡಿ ಕಸ್ಟಮರ್ಗೆ ನಾವು ಹ್ಯಾಂಡ್ ಓವರ್ ಕೊಡ್ತೀವಿ. ಹ್ಯಾಂಡ್ ಓವರ್ ದಿನ 5% ಕೊಡ್ಬೋದು. 5% ಫೈನಲ್ ಕೊಡ್ಬೋದು. ಸೂಪರ್. ಸ್ಕ್ರೀನ್ ಮೇಲೆ ವಿವಾ ಡಿಸೈನ್ ಅವರ ನಂಬರ್ ಕೊಟ್ಟಿರ್ತೀನಿ. ಅಷ್ಟೇ ಇಲ್ಲದೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಗೂಗಲಲ್ಲೂ ಕೂಡ ನಿಮಗೆ ರಿವ್ಯೂಸ್ ನೋಡ್ಬೋದು ಆ್ಯಂಡ್ ಇವರ ಅಡ್ರೆಸ್ ಕೂಡ ಸಿಗುತ್ತೆ ನಿಮಗೆ. ಡೆಫಿನೆಟ್ಲಿ ನಾನು ಕೊಟ್ಟಿರ್ತೀನಿ. ಆ ಮೂಲಕ ಇವರೆಲ್ಲ ವೀಡಿಯೋಸನ್ನು ನೋಡಿ ಪ್ಲೇ ಲಿಸ್ಟನ್ನೇ ಕ್ರಿಯೇಟ್ ಮಾಡಿಟ್ಟಿದ್ದೀನಿ. ಅವೆಲ್ಲ ನೋಡ್ಬಿಟ್ಟು ನಿಮ್ಮ ಕನಸಿನ ಮನೆಗೆ ಪ್ರೀಮಿಯಂ ಆಗಿರುವಂಥ ಒಂದು ಇಂಟೀರಿಯರ್ನ ಇವರಿಂದ ಮಾಡಿಸ್ಕೋಬೋದು. ಸರ್ ನಮ್ಮ ವೀಕ್ಷಕರಿಗೆ ಒನ್ ಆಫ್ ದ ಕ್ವಾಲಿಟಿ ಆ್ಯಂಡ್ ಕ್ಲಾಸಿ ಹೌಸ್ ಅಂತ ಹೇಳ್ತೀನಿ, ಕ್ಲಾಸಿ ಹೌಸನ್ನು ತಗೊಬಂದಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.